ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮೌಸ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದ್ರಲ್ಲಿ ಆಲ್ರೆಡಿ 20 ಪಾರ್ಟ್ಸ್ ಅಪ್ಲೋಡ್ ಆಗಿದೆ. ನೋಡ್ದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಇವತ್ತಿನ ಈ ಇಂಟ್ರೆಸ್ಟಿಂಗ್ 21st ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮುಖ್ಯವಾಗಿ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಅಂಡ್ ನಮ್ಮ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ಕ್ರಾಲ್ ಆಗಿ ಬರೋ ಹೈಪ್ ನ ಕೂಡ ಮಾಡ್ಬಿಡಿ. ನೀವು ಕೊಡೋ ಈ ಕೆಲವೊಂದು ಹೈಪ್ ಪಾಯಿಂಟ್ಸ್ ನನಗೆ ತುಂಬಾನೇ ಎನ್ಕರೇಜಿಂಗ್ ಆಗಿ ತುಂಬಾನೇ ಸಪೋರ್ಟಿವ್ ಆಗಿರುತ್ತೆ ಈ ತರ ಒಳ್ಳೆ ಸೀರೀಸ್ ನ ಮಾಡೋದಕ್ಕೆ. ಅಂಡ್ ಬನ್ನಿ ಇವತ್ತಿನ 21st ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಪೊಲೀಸ್ ಅವರೆಲ್ಲ ನಮ್ಮ ಹೀರೋಯಿನ್ ವಿಚಾರಣೆ ಮಾಡಕ್ಕೆ ಅಂತ ಹೋದ್ರೆ ಅವಳು ಏನು ಬಾಯ್ ತೆಗೆದು ಆನ್ಸರ್ ಮಾಡ್ತಾ ಇಲ್ಲ. ಅದರಿಂದ ನಮ್ಮ ಪೊಲೀಸ್ ಆಫೀಸರ್ಗೂ ಲೈಟ್ ಆಗಿ ಅವಳ ಮೇಲೆ ಡೌಟ್ ಬರುತ್ತೆ, ಒಂದ್ ವೇಳೆ ಇವಳೇನಾದ್ರೂ ಕೊಲೆ ಮಾಡ್ಬಿಟ್ಲಾ ಅಂತ. ಸೊ ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನಮ್ಮ ಹೀರೋ ಹತ್ರ ಹೇಳ್ತಾರೆ, ಒಂದ್ ವೇಳೆ ಅವಳೇ ಕೊಲೆ ಮಾಡಿದ್ರೆ ಕೂಡ ನಾವು ಅವಳನ್ನ ಇದರಿಂದ ಕಾಪಾಡಬೇಕು, ಅವಳ ವಿರುದ್ಧವಾಗಿರೋ ಎಲ್ಲಾ ಡೀಟೇಲ್ಸ್ ನ ಕೂಡ ನಾವೇ ನಾಶ ಮಾಡ್ಬೇಕು ಅಂತೆಲ್ಲ ಹೇಳಿರ್ತಾನೆ. ಇದನ್ನ ಕೇಳಿಸ್ಕೊಳ್ಳೋ ನಮ್ ಹೀರೋಗೆ ಡೌಟ್, ನಿಮ್ಗೇನ್ ಸರ್ ಅಂತದ ಅವಳ ಮೇಲೆ ಹಾಕ್ರೆ ಏನಕ್ಕೆ ಅಷ್ಟೋದ್ರಿ ಅವಳ ಮೇಲೆ ಪ್ರೀತಿ ತೋರಿಸ್ತೀರಾ ಅಂದಾಗ, ಏನೋ ನೀನೇ ಇತ್ರ ಗೊತ್ತಿದ್ರ ಕೇಳ್ತಾ ಇದೆಯಲ್ವೋ, ಚಿಕ್ಕ ವಯಸ್ಸಿಂದ ಪಾಪ ಮಗು ಎಷ್ಟೆಲ್ಲಾ ಕಷ್ಟಪಟ್ಟಿದೆ, ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ್ನ ಕಳ್ಕೊಂಡ್ಲು, ಅದೇ ಚಿಕ್ಕ ವಯಸ್ಸಲ್ಲೇ ಈ ಸೈಕೋ ಕೈಯಲ್ಲಿ ಸಿಕ್ಕಾಕೊಂಡು ಜೀವನನೇ ನಾಶ ಮಾಡ್ಕೊಂಡ್ಲು, ಆಮೇಲೆ ಪ್ರಪಂಚ ಅಂತಿದ್ದ ಅಜ್ಜಿ ಒಬ್ರೆ, ಆ ಅಜ್ಜಿನ ಕೂಡ ಹೊಸ ಡಾಕ್ಟರ್ ಸೈಕೋ ಸಾಯಿಸ್ಬಿಟ್ಟ, ಇನ್ ಅವ್ರಿಗೆ ಅಂತ ಯಾರೋ ಇದಾರೆ, ಇದೆಲ್ಲ ಮುಗೀತು. ಚಿಕ್ಕ ವಯಸ್ಸಲ್ಲಿ ಇವಳಿಗೆ ತೊಂದರೆ ಕೊಡ್ತಾ ಇದ್ದವನ್ ಕೂಡ ಇವಾಗ ಸತ್ತೋಗ್ಬಿಟ್ಟ. ಹಂಗಿರ್ಬೇಕಾದ್ರೆ ಇವಾಗ ಅವಳು ನಿಮ್ದೇ ಇರ್ಬೇಕಾಗಿರೋ ಟೈಮ್ ಕಣೋ, ಈ ಟೈಮ್ ಅಲ್ಲಿ ಕೋರ್ಟು ಕೇಸು ಅಂತ ಅಲ್ದಾಡ್ತಾ ಇದ್ರೆ ಪಾಪ ಅವಳಿಗೆ ಇನ್ನೇನೋ ಇರುತ್ತೆ ಜೀವನದಲ್ಲಿ, ಅದಕ್ಕೆ ಹೆಲ್ಪ್ ಮಾಡ್ಬೇಕಂದಾಗ ಕನ್ವಿನ್ಸಿಂಗ್ ಆಗಿ ಇರುತ್ತಲ್ಲ ಈ ಪಾಯಿಂಟ್ಸ್ ಎಲ್ಲ. ಸೊ ನಮ್ ಹೀರೋ ಕೂಡ ಸರಿ ಆಯ್ತು ಸರ್, ಇವಾಗ ಏನು ಅವಳನ್ನ ಕಾಪಾಡ್ಬೇಕು ಅಷ್ಟೇ ತಾನೆ. ನೀವು ಫಸ್ಟ್ ಆ ಕ್ರೈಮ್ ಸೀನ್ ಅಲ್ಲಿ ಯಾರು ನೋಡ್ಬಿಟ್ಟು ರಿಪೋರ್ಟ್ ಮಾಡಿದ್ರು ಅವ್ರನ್ನ ಹೋಗಿ ಮೀಟ್ ಮಾಡಿ, ರಿಪೋರ್ಟರ್ ಹುಡುಗಿ ಹೆಂಗ ಜಾಗಕ್ಕೆ ಬಂದು ಹೀರೋಯಿನ್ ಹೆಂಗ್ ಕಾಪಾಡಿ ಹಾಸ್ಪಿಟಲ್ಗೆ ಸೇರ್ಸಿದ್ರು ಅಂತ ನಾನು ಹೋಗಿ ರಿಪೋರ್ಟರ್ ಹತ್ರ ಮಾತಾಡ್ತೀನಿ ಅಂತ ಇಬ್ರು ಒಂದೊಂದ್ ದಿಕ್ಕಿಗೆ ಹೋದ್ರು. ಇಲ್ಲಿ ಫಸ್ಟ್ ನಮ್ಮ ಪೊಲೀಸ್ ಆಫೀಸರ್ ನ ತೋರಿಸ್ತಾರೆ. ಅವತ್ತು ಯಾರ ಕ್ರೈಮ್ ಸ್ಪಾಟ್ ಗೆ ಫಸ್ಟ್ ಹೋಗಿದ್ದು ಅಂದ್ರೆ ಯಾರೋ ಒಂದು ವ್ಯಕ್ತಿ ಸೈಕಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಅವತ್ತು ನೈಟ್ ಕೊಲೆ ಎಲ್ಲ ಮಾಡಿದ್ದಾದ್ಮೇಲೆ ಅಲ್ಲಿ ಒಬ್ಬ ಕಾರೋನು ತುಂಬಾ ಸ್ಪೀಡ್ ಆಗಿ ಬಂದಂತೆ. ಸರ್ ಅವ್ರು ಬಂದಿದ್ ಸ್ಪೀಡ್ ನೋಡಿ ನಾನು ಎಷ್ಟು ಭಯ ಪಟ್ಬಿಟ್ಟೆ ಗೊತ್ತಾ, ಅದ್ರಿಂದ ಸೈಕಲ್ ನ ಹಂಗೆ ಬ್ರಿಡ್ಜ್ ಅಡಿನೇ ಜಾರ್ಕೊಂಡ್ ಬಂದ್ಬಿಟ್ಟೆ, ನಾನು ಜಾರ್ಕೊಂಡ್ ಬಂದ್ ಕೆಳಗಡೆ ಬಿದ್ಬಿಟ್ಟೆ. ಆಮೇಲೆ ನೋಡಿದ್ದು ಅಲ್ಲಿ ಏನೋ ಒಂದು ಗೋಣಿನಲ್ಲಿ ಏನೋ ಮುಚ್ಚಿಟ್ಟಂಗಿತ್ತು, ಏನಪ್ಪಾ ಅಂತ ತೆಗೆದು ನೋಡಿದ್ರೆ ಡೆಡ್ ಬಾಡಿ ಅಷ್ಟೇ. ನೆಕ್ಸ್ಟ್ ಮಿನಿಟ್ ನಾನು ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಹೇಳ್ಬಿಟ್ಟೆ ಸರ್ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ರಿಪೋರ್ಟರ್ ಹುಡುಗಿ ಹತ್ರ ಹೋಗಿರೋ ನಮ್ ಹೀರೋನ ತೋರಿಸ್ತಾರೆ. ಅಲ್ಲಿ ರಿಪೋರ್ಟರ್ ಹುಡುಗಿ ಹತ್ರ ಕೇಳ್ತಾರೆ, ನೀವೇನಕ್ಕೆ ಅಷ್ಟೊತ್ತಲ್ಲ ಅಲ್ಲಿ ಹೋಗಿದ್ರಿ, ಏನ್ ನಡೀತು ಅಂತ. ಏನಿಲ್ಲಪ್ಪ, ಮಳೆ ಜೋರಾಗಿ ಬರ್ತಾ ಇತ್ತಲ್ವಾ, ಹೀರೋಯಿನ್ಗೆ ಫಸ್ಟ್ ಮಳೆ ಅಂದ್ರೆ ಭಯ ಅಂತ ನನ್ಗೆ ಗೊತ್ತೋಳನ ನೋಡೋಣ ಅಂತ ಮನೆ ಹತ್ರ ಹೋದೆ, ಆದ್ರೆ ಮನೇಲಿ ಇರ್ಲಿಲ್ಲ. ಸರಿ ಯೂಶ್ವಲ್ ಆಗಿ ಬ್ರಿಡ್ಜ್ ಕ್ರಾಸ್ ಮಾಡಕ್ಕೆ ಭಯ ಪಡ್ತಾಳಲ್ವಾ, ಇಲ್ಲೇನೋ ಇದ್ದಾಳೇನೋ ಅಂತ ಬಂದ್ ನೋಡಿದ್ರೆ ಇಲ್ಲೂ ಕಾಣಿಸಿಲ್ಲ. ಇನ್ನೇನ್ ಹೋಗ್ಬಿಡೋಣ ಅಂತ ಅನ್ಕೊಂಡೆ. ಆ ಟೈಮಲ್ಲಿ ಫುಲ್ ಆಗಿ ಮೈಯೆಲ್ಲ ಬ್ಲಡ್ ಮಾಡ್ಕೊಂಡು ಗಾಯ ಮಾಡ್ಕೊಂಡು ಬ್ರಿಡ್ಜ್ ಕೆಳಗಡೆಯಿಂದ ಅವಳು ಎದ್ದು ಬಂದ್ಲು. ಅವಾಗೆ ಅವಳು ನಾನು ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಮಾಡಿದ್ದು ಅಂತ ಹೇಳ್ತಾಳೆ. ಇದಕ್ ಮೇಲೆ ನನ್ಗೇನು ಗೊತ್ತಿಲ್ಲ ಅಂತ ಕೂಡ ಹೇಳ್ತಾಳೆ. ಇಲ್ಲಿ ಕ್ರೈಮ್ ಸ್ಪಾಟ್ ಅಲ್ಲಿ ಇರೋ ನಮ್ಮ ಪೊಲೀಸ್ ಆಫೀಸರ್ಗೆ ಅಲ್ಲಿ ನಡೀತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ, ಪ್ಲಸ್ ಆ ಚಿಕ್ಕ ಹುಡುಗಿ ಹೇಳಿರೋದನ್ನೆಲ್ಲ ನೋಡ್ತಾ ಇದ್ರೆ ಒಂದು ವಿಜುವಲ್ ಅವ್ರ ತಲೆಯಲ್ಲಿ ಓಡ್ತಾ ಇದೆ. ಇಲ್ಲೊಂದು ವಿಷಯನ ಅವರು ಕ್ಯಾಚ್ ಮಾಡಿದ್ರು. ಏನಂದ್ರೆ ಆ ಹುಡುಗಿ ಹೊಸ್ಕೊಂಡಿದ್ಲು ಅಂತ ಹೇಳಿದ್ಲಲ್ಲ ಒಂದು ಪೆಟ್ಟಿಗೆ, ಅದ್ರ ಪಕ್ಕದಲ್ಲೇ ಒಂದು ದೊಡ್ಡ ಪೈಪ್ ಇರುತ್ತೆ. ಆ ಪೈಪ್ ಒಂದು ಮನುಷ್ಯ ಒಳಗಡೆ ಹೋಗಿ ಬರೋಷ್ಟು ಇರುತ್ತೆ. ಇದಕ್ಕೂ ಮುಂಚೆ ನೈಟ್ ಆ ಪೈಪ್ ಒಂದ್ ಜಾಗದಲ್ಲಿತ್ತು, ಈಗ ಪಕ್ಕಕ್ಕೆ ಸ್ವಲ್ಪ ಜರುಗ್ಸಿಟ್ಟಂಗ್ ಇರುತ್ತೆ. ಜೊತೆಗೆ ಆ ಪೈಪ್ ಮೇಲೆನೆ ಆ ಬ್ರಿಡ್ಜ್ ಗೋಡೆ ಇರುತ್ತಲ್ಲ, ಅದ್ರ ಮೇಲೆ ಕಂಬಿಯಿಂದ ಹಾಕಿ ಎಳೆದ್ರೆ ಹೆಂಗಿರುತ್ತೆ ಮಾರ್ಕ್ಸ್, ಆ ತರ ಮಾರ್ಕ್ಸ್ ಇರುತ್ತೆ. ಇದನ್ನ ನೋಡಿದ ತಕ್ಷಣ ನಮ್ಮ ಪೊಲೀಸ್ ಆಫೀಸರ್ಗೆ ನೈಟ್ ಏನ್ ನಡೆದಿರ್ಬೋದು ಅಂತ ಕ್ಲಿಯರ್ ಕಟ್ ಆಗಿ ಅರ್ಥ ಆಗೋಯ್ತು. ಇದನ್ನ ಬೇರೆಯವ್ರಿಗೆ ತಿಳಿಸ್ಬೇಕು ಅಂತ ನಮ್ ಹೀರೋನ ಮತ್ತೆ ಬಿಕ್ಕಿತ್ ಪೊಲೀಸ್ ಆಫೀಸರ್ ಅವ್ರನ್ನೆಲ್ಲ ಕರೆದು ತುಂಬಾ ಡೀಟೇಲ್ಡ್ ಆಗಿ ವಿಷಯನ ಹೇಳ್ತಾನೆ, ನೈಟ್ ಏನ್ ನಡೀತು ಅಂತ. ಚಿಕ್ಕ ಹುಡುಗಿನ ಫಸ್ಟ್ ಒಂದು ಕಿಡ್ನಾಪ್ ಮಾಡ್ಕೊಂಡ್ ಬಂದಾಗ ನಮ್ ಹೀರೋಯಿನ್ ಬಂದು ಅಟ್ಯಾಕ್ ಮಾಡಿದ್ಲು. ನಮ್ ಹೀರೋಯಿನ್ ನ ಹೊಡೆದು ಸೈಡ್ ಹಾಕ್ಬಿಟ್ಟ. ಆಮೇಲೆ ಆ ಹುಡುಗಿ ತಪ್ಪಿಸ್ಕೋಬೇಕಂದ್ರೆ ಆ ವಯಸ್ಸಾಗಿರೋ ಸೈಕೋ ಕಣ್ಣಿಗೆ ಮಣ್ಣೆಲ್ಲ ಎರಚ್ಬಿಟ್ಟು ಆ ಹುಡುಗಿ ಅಲ್ಲಿಂದ ಓಡೋಗಿ ಆ ಬಾಕ್ಸ್ ಒಳಗಡೆ ಹೌಸ್ಕೊಂಡ್ಲಲ್ವಾ, ಅವಾಗ ಸೈಕೋಗೆ ಸ್ವಲ್ಪ ಟೈಮ್ ಇದ್ದಿರುತ್ತೆ. ಅಂದ್ರೆ ಕಣ್ಣಲ್ಲಿರೋ ಮಣ್ಣೆಲ್ಲ ಎತ್ಬಿಟ್ಟು ಆ ಹುಡುಗಿನ ಹುಡ್ಕೋದಕ್ಕೆ. ಆ ಗ್ಯಾಪ್ ಅಲ್ಲಿ ಅಲ್ಲಿಗ್ ಬಂದಿರೋ ನಮ್ಮ ಹೀರೋ, ಅಂದ್ರೆ ಇಲ್ಲಿ ನಮ್ ಹೀರೋ ಆಗಿ ತೋರ್ಸೋದಿಲ್ಲ, ಹೀರೋಯಿನ್ ತರ ತೋರಿಸ್ತಾರೆ. ಯಾಕಂದ್ರೆ ಎಲ್ಲರೂ ನಂಬ್ತಾ ಇರೋದೇನು ಹೀರೋಯಿನ್ ಕೊಲೆ ಮಾಡಿರೋದು ಅಂತಲ್ವಾ. ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ನಲ್ಲಿ ತೋರಿಸ್ತಾ ಇದ್ರೆ ನೈಟ್ ನಮ್ ಹೀರೋಯಿನ್ ಈ ತರ ಮಾಡಿರ್ತಾಳೆ ಅಂತ. ಆ ಚಿಕ್ಕ ಹುಡುಗಿ ನೈಟ್ ಆ ಪೆಟ್ಟಿಗೆನಲ್ಲಿ ಬಚ್ಚಿಟ್ಕೊಂಡ್ಮೇಲೆ ಈ ಸೈಕೋ ಕಣ್ಣಿಗೆ ಹಾಕೊಂಡಿರೋ ಮಣ್ಣನ್ನೆಲ್ಲ ತೆಗೆದ್ಬಿಟ್ಟು ಸುತ್ತಮುತ್ತ ಹುಡ್ಕಕ್ಕೆ ಟ್ರೈ ಮಾಡ್ತಾನೆ. ಅವನ್ಗೆ ಅಂತ ಒಂದು ಟ್ರ್ಯಾಪ್ ನ ಸೆಟ್ ಮಾಡಿದಾಳೆ ನಮ್ ಹೀರೋಯಿನ್. ಹೆಂಗಂದ್ರೆ ಆ ದೊಡ್ಡ ಪೈಪ್ ಇತ್ತಲ್ವಾ, ಆ ಪೈಪ್ ನ ಸ್ವಲ್ಪ ಜರುಗಿಸ್ಬಿಟ್ಟು ಆ ಪೈಪ್ ಎಂಟ್ರೆನ್ಸ್ ಅಲ್ಲಿ ಒಂದು ಶೂನ ಇಟ್ಟಿರ್ತಾರೆ. ಚಿಕ್ಕ ಹುಡುಗಿ ಶೂ ಬಿಟ್ಬಿಟ್ಟು ಹೊಟ್ಟೋದ್ಲಲ್ವಾ, ಎಂಟ್ರೆನ್ಸ್ ಒಂದ್ ಶೂನ ಮತ್ತೆ ಸೆಂಟ್ರಲ್ ಒಂದ್ ಶೂನ ಇಟ್ಬಿಟ್ಟು ಇನ್ನೊಂದ್ ಎಡ್ಜ್ ನ ಫ್ರೀ ಆಗಿ ಬಿಟ್ಟಿರ್ತಾರೆ. ಬಟ್ ಆ ಎಡ್ಜ್ ಅಲ್ಲಿ ದೊಡ್ಡ ದೊಡ್ಡ ಚೈನ್ ನ ಕಟ್ಟಿಟ್ಟಿರ್ತಾಳೆ. ಅಲ್ಲೇ ಸಿಕ್ಕಿರೋ ಒಂದು ಚೈನ್ ಅದನ್ನ ಮೇಲೆ ಟೈಟ್ ಆಗಿ ಹಿಡಿದಿಟ್ಕೊಂಡಿರೋದು. ಇವಾಗ ಆ ಸೈಕಲ್ ಅಲ್ಲಿ ಉಡ್ಕೊಂಡ್ ಬಂದವನು ಕರೆಕ್ಟ್ ಆಗಿ ಇಲ್ಲಿ ಕೂಡ ಬರ್ತಾನಲ್ವಾ, ಕರೆಕ್ಟ್ ಆಗಿ ಆ ಪೆಟ್ಟಿಗೆ ಹತ್ರ ಹೋಗೋ ಬದಲು ನೀ ಪೈಪ್ ಹತ್ರ ಬರ್ಲಿ ಅಂತ ಅವ್ರ ಇತರ ಟ್ರ್ಯಾಪ್ ನ ಸೆಟ್ ಮಾಡಿರೋದು. ಸೊ ಒಂದು ಶೂ ಎಂಟ್ರೆನ್ಸ್ ಅಲ್ಲಿ ಸಿಕ್ತು, ಆ ಪೈಪ್ ಒಳಗಡೆ ಸ್ವಲ್ಪ ಹೋದ್ರೆ ಇನ್ನೊಂದ್ ಶೂ ಸಿಕ್ತು. ಇನ್ ಹೆಂಗಿದ್ರು ಇನ್ನೊಂದ್ ಎಡ್ಜ್ ಕಡೆಯಿಂದ ಹೊರಗಡೆ ಬರ್ಲೇಬೇಕಲ್ವಾ ಅವನು. ಆತರ ಬರೋ ಟೈಮ್ ಅಲ್ಲಿ ಮೇಲಿಂದ ಚೈನ್ ನ ಆಲ್ರೆಡಿ ಗಂಟಾಕಿ ಇಟ್ಟಿರ್ತಾರೆ ರೆಡಿಯಾಗಿ. ಕರೆಕ್ಟ್ ಆಗಿ ಅವ್ನ ತಲೆ ಅಲ್ಲಿ ಬರೋಷ್ಟ್ರಲ್ಲಿ ಚೈನ್ ಜೋರಾಗಿ ಮೇಲೆ ಕೆಳಿತಾರೆ. ಅವಾಗ ಏನಾಗುತ್ತೆ, ಅವ್ನ್ ಕತ್ತು ಒಡೆದೋಗುತ್ತೆ. ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ವಲ್ಲ,
ಇರುತ್ತಲ್ಲ ಕತ್ತು ಒಡೆದೋಗ್ಬಿಡುತ್ತೆ, ಅವ್ನ್ ಈ ತರನೇ ಸತ್ತಿರೋದು ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದ್ರು. ಇಲ್ಲಿ ಇನ್ನೊಂದ್ ವಿಷಯ ಏನಂದ್ರೆ ನಮ್ ಹೀರೋಯಿನ್ಗೆ ಅಷ್ಟು ಸ್ಟ್ರೆಂತ್ ಇಲ್ಲ. ಇವ್ನ್ ಹೆಂಗಿಲ್ಲ ಅಂದ್ರು ಅಮ್ಮಮ್ಮ ಅಂದ್ರೆ ಒಂದ್ 70 kg ಇರ್ತಾನೆ. ಯಾರು ಆ ವಯಸ್ಸಾದ ಸೈಕೋ. ನಮ್ ಹೀರೋಯಿನ್ ಎಷ್ಟ್ ಮಾತ್ರ ಹುಡುಗಿ, ಎಷ್ಟು ವಯಸ್ಸಿನ ಹುಡುಗಿ ಅವಳು, ಅಷ್ಟು ವೈಟ್ ನ ಅವಳ ಕೈಲಿ ಹೆಂಗ್ ಇಳಿಯಕ್ಕಾಗುತ್ತೆ? ಸೊ ಅದು ನಮ್ ಹೀರೋಯಿನ್ ಮಾಡಿರೋ ಕೊಲೆ ಅಲ್ಲ, ಬೇರೆ ಯಾರೋ ಮಾಡಿರೋ ಕೊಲೆ. ಆ ಕೊಲೆ ಮಾಡಿರೋ ವಯಸ್ಸು ಕೂಡ ಒಂದು ಹತ್ತತ್ರ ಒಂದ್ 20-30 ವರ್ಷದ ಒಳಗಡೆನೆ ಇರುತ್ತೆ. ಅವನೊಬ್ಬ ಸ್ಟ್ರಾಂಗ್ ಪರ್ಸನ್, ಒಂದ್ ಜಿಮ್ ಬಾಡಿ ಅವನೇ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರೆ ನಮ್ ಹೀರೋಗಂತೂ ಇದೆಲ್ಲ ಕೇಳಿಸ್ಕೊಂಡ್ ಸಖತ್ ಶಾಕ್ ಆಗೋಯ್ತು. ಪಕ್ಕದಲ್ಲೇ ಇದ್ದು ನೋಡಿದ್ರೆ ಕೂಡ ಇಷ್ಟು ಕ್ಲಿಯರ್ ಆಗಿ ಯಾರು ಹೇಳಲ್ಲ, ಯಪ್ಪ ಏನ್ ತಲೆ ಇಟ್ಕೊಂಡಿದ್ದಾನೆ, ಇಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ ಅಂತ. ಯಾಕಂದ್ರೆ ನೈಟ್ ನಡೆದಿರೋದು ಅದೇ. ಇವಾಗ ಏನೆಲ್ಲ ನಮ್ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತೋರಿಸಿದ್ರು ಅದೆಲ್ಲ ನೈಟ್ ನಮ್ ಹೀರೋ ಮಾಡಿರೋ ಕೆಲ್ಸಾನೆ. ಇನ್ನೊಂದ್ ಕಡೆ ಹಾಸ್ಪಿಟಲ್ ಇರೋ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಇವಳು ಯಾಕೆ ಇಷ್ಟೊತ್ತು ಬಾಯಿ ತೆಗಿದೇ ಇದ್ಲು ಅಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಅವಳ ಹತ್ರ ಇವಾಗ ಒಂದು ವಿಷಯನ ಎತ್ಕೊಂಡು ನೋಡ್ತಾ ಇದ್ದಾಳೆ, ಪ್ಲಸ್ ಆ ಫ್ಲಾಶ್ ಬ್ಯಾಕ್ ನ ಕೂಡ ಯೋಚನೆ ಮಾಡಿ ನೋಡ್ತಾಳೆ. ನೈಟ್ ಆ ಸೈಕೋ ನಮ್ ಹೀರೋಯಿನ್ ಹೊಡೆದ್ ಹಾಕ್ಬಿಟ್ಟಿದ್ದಲ್ವಾ ಸೈಡ್ ಅಲ್ಲಿ, ಅವಳು ಜ್ಞಾನ ತಪ್ಪಿ ಬಿದ್ಬಿಟ್ಟಿದ್ಲು. ಅವಳಿಗೆ ಎಚ್ಚರ ಆದ್ಮೇಲೆ ಪಾಪ ಹುಡುಗಿಗೆ ಏನಾಯ್ತೋ ಏನೋ ಅಂತ ಹುಡ್ಕೊಂಡ್ ಬಂದಾಗ ಅಲ್ಲಿ ವಯಸ್ಸಾಗಿರೋ ಸೈಕೋ ಸತ್ತಿ ಬಿದ್ದಿದ್ದ. ಇದು ಕಾಮನ್, ಬಂದಿರೋರು ಯಾರೋ ಸಾಯಿಸಿದಾರೆ ಅನ್ನೋದು. ಆದ್ರೆ ಇಲ್ಲಿ ಟ್ವಿಸ್ಟ್ ಆದ ವಿಷಯ ಏನಂದ್ರೆ ನಮ್ ಹೀರೋಯಿನ್ ಚಿಕ್ಕ ವಯಸ್ಸಲ್ಲಿ ಪೊಲೀಸ್ ಆಫೀಸರ್ಗೆ ಒಂದು ನೋಟ್ ಕೊಟ್ಟಿದ್ಲಲ್ವಾ, ಇನ್ನೊಂದ್ಸತಿ ಸೈಕೋ ಹೊರಗಡೆ ಬಂದ್ರೆ ನೀವು ಸಾಯಿಸ್ಬಿಡಿ ಅಂತ ಹೇಳಿ. ಆ ನೋಟು ಇಲ್ಲಿ ಬಿದ್ದಿದೆ. ನೈಟ್ ಅವಳ ನೋಟ್ ನ ಎತ್ತಿಟ್ಕೊಂಡ್ಬಿಟ್ಲು. ಸೊ ಇವಳು ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೆಂಗಿದೆ ಅಂತಂದ್ರೆ ಆ ನೈಟ್ ಬಂದು ಇವಳನ್ನ ಕಾಪಾಡಿರೋದು ಪೊಲೀಸ್ ಆಫೀಸರ್ ಅಂತ ಅನ್ಕೊಂಡಿದ್ದಾಳೆ. ನಮ್ ಹೀರೋ ಅಂತ ಇವಳು ಗೊತ್ತಿಲ್ಲ, ಯಾಕಂದ್ರೆ ಮುಖ ಇವಳು ನೋಡಿಲ್ಲ. ಇವಳು ಅನ್ಕೊಂಡಿರೋದು ಪೊಲೀಸ್ ಆಫೀಸರ್ ಅಂತ. ಇವಾಗ ಪೊಲೀಸ್ ಅವರೆಲ್ಲ ಬಂದು ಕೇಳಿದಾಗ ಇವ್ರನ್ನ ಹಾಕೊಟ್ಬಿಟ್ರೆ ಪಾಪ ಇವ್ರ ನಾಳೆ ಜೈಲ್ಗೆ ಹೋಗೋ ಪರಿಸ್ಥಿತಿ ಆಗ್ಬಿಟ್ರೆ ಯಾಕೆ ಅಂತ ಇವಳು ನಿಜ ಹೇಳದೆ ಸೈಲೆಂಟ್ ಆಗಿದ್ದು ನಾವು ಪೊಲೀಸ್ ಆಫೀಸರ್ ನ ಕಾಪಾಡ್ಬೇಕು ಅಂತ. ಸರಿ, ಇವಾಗ ಆ ನೋಟು ಆ ಕ್ರೈಮ್ ಸ್ಪಾಟ್ ಗೆ ಹೆಂಗ್ ಬಂತು ಅದಕ್ಕೂ ಒಂದು ಫ್ಲಾಶ್ ಬ್ಯಾಕ್ ಇದೆ. ಇಲ್ಲಿ ನಮ್ ಹೀರೋನ ತೋರಿಸ್ತಾರೆ, ಅದನ್ನ ಇಲ್ಲೇ ಎಲ್ಲೋ ಇಟ್ನಲ್ವಾ, ಎಲ್ಲೋಯ್ತು ಅಂತ ಹುಡುಕ್ತಾ ಇದ್ದಾನೆ. ಬೇರೆ ಏನು, ಈ ನೋಟ್ ನಾನೆ 3 days ಬ್ಯಾಕ್ ಇವನು ಆ ವಯಸ್ಸಾಗಿರೋ ಸೈಕನ ಸಾಯಿಸ್ಬೇಕು ಅಂತ ಯಾವಾಗ ಅನ್ಕೊಂಡ್ನೋ ಅವಾಗ ಎವಿಡೆನ್ಸ್ ರೂಮ್ ಹೋಗ್ಬಿಟ್ಟು ಒಂದು ಕತ್ತಿನ ಎತ್ಕೊಳ್ತಾನೆ. ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡ್ಬೇಕಲ್ವಾ, ಅದ್ ಇವ್ನ್ ಮಾಡಿದಾನೆ ಅಂತ ಗೊತ್ತಾಗ್ಬಾರ್ದು ಅಂತ ಯಾವ್ದೋ ಒಂದು ಎವಿಡೆನ್ಸ್ ಬಾಕ್ಸ್ ಇಂದ ಬೇರೆ ಕೊಲೆಗೆ ಸಂಬಂಧಪಟ್ಟಿರೋ ಕತ್ತಿನ ಎತ್ಕೊಂಡ. ಪ್ಲಸ್ ಅಲ್ಲೇ ನಾವು ಪೊಲೀಸ್ ಆಫೀಸರ್ ಟೇಬಲ್ ಮೇಲೆ ಈ ನೋಟ್ ಇರೋದನ್ನ ಕೂಡ ಗಮನಿಸ್ತಾನೆ. ಇದಕ್ಕೂ ಮುಂಚೆ ಅವ್ರ ಅಸಿಸ್ಟೆಂಟ್ ಹತ್ರ ಈ ನೋಟ್ ಬಗ್ಗೆ ಹೇಳಿದ್ದನ್ನ ನಮ್ ಹೀರೋ ಕೇಳಿಸ್ಕೊಂಡ ಅಲ್ವಾ, ಅದು ಹೀರೋಯಿನ್ ಅಂತ ಅವ್ನಿಗೆ ಗೊತ್ತಾಯ್ತು. ಸೊ ಯಾರ್ ಕೊಲೆ ಮಾಡ್ತಾರೋ ಅವ್ರ ಹತ್ರ ತಾನೇ ಈ ನೋಟ್ ಇರ್ಬೇಕು, ಹಂಗಾದ್ರೆ ಈ ನೋಟ್ ನನ್ನ ಹತ್ರನೇ ಇರ್ಲಿ ಅಂತ ಹೇಳಿ ಅವನ ಅದನ್ನ ಎತ್ತಿ ಜೋಬಲ್ ಹಾಕೊಂಡಿದ್ದ. ಅದು ಅವತ್ತು ನೈಟ್ ಜಗಳದಲ್ಲಿ ಮಿಸ್ ಮಾಡ್ಕೊಬಿಟ್ಟ. ಅದನ್ನ ಇವಾಗ ಅವನು ಹುಡುಕ್ತಾ ಇದ್ದಾನೆ, ಅವ್ನಿಗೆ ಸಿಗ್ಲಿಲ್ಲ. ಇಲ್ಲಿ ನಮ್ಮ ಪೊಲೀಸ್ ಆಫೀಸರ್ ಆ ಚಿಕ್ಕ ಹುಡುಗಿನ ಮತ್ತೆ ವಿಚಾರಣೆ ಮಾಡಕ್ ಹೋಗಿದ್ರಲ್ವಾ, ಅದನ್ನ ಒಂದು ಕ್ಯಾಸೆಟ್ ಕೂಡ ಎತ್ತಿಟ್ಕೊಂಡಿದ್ರಲ್ವಾ, ವಿಡಿಯೋ ಮಾಡ್ಕೊಂಡಿದ್ರಲ್ವಾ, ಆ ವಿಡಿಯೋನ ಇವಾಗ ಇಲ್ಲಿ ಕೂತ್ಕೊಂಡು ಪ್ಲೇ ಮಾಡ್ತಾ ಇರ್ಬೇಕಾದ್ರೆ ಅವರ ಅಸಿಸ್ಟೆಂಟ್ ಅನ್ಕೊಳ್ದೆ ಜಾಗಕ್ಕೆ ಬರ್ತಾನೆ ನಮ್ಮ ಪೊಲೀಸ್ ಆಫೀಸರ್ ನ ಮಾತಾಡ್ಸಕ್ಕೆ. ಈ ವಿಡಿಯೋನ ನೋಡ್ಬಿಟ್ಟು ಅವ್ರು ಹೇಳ್ತಾರೆ, ಸರ್ ಏನ್ ಸರ್ ಆ ಹುಡುಗಿ ಏನೋ ಒಂದು ವಿಷಯನ ಮುಚ್ಚಿಡೋ ತರನೇ ಇದೆ, ನನಗೆ ಚಿಲ್ಡ್ರನ್ ಸೈಕಾಲಜಿ ಎಲ್ಲ ಚೆನ್ನಾಗ್ ಬರುತ್ತೆ. ಯಾವಾಗ ಒಂದ್ ಮಗು ಸುಳ್ಳು ಹೇಳುತ್ತೋ ಅವಾಗ ಆ ಮಗು ಮೂಗ್ ಮೇಲೆ ಪರ್ಚ್ಕೊಳ್ಳೋದು ಮತ್ತೆ ಬಾಯಿ ಮುಚ್ಕೊಳ್ಳೋದು, ಏನಾದ್ರೂ ಒಂದು ತಪ್ಪಿಸ್ಕೊಳ್ಳಕ್ಕೆ ರೀಸನ್ ಹೇಳುತ್ತೆ ಸರ್. ಈ ಹುಡುಗಿ ಹಂಗೆ ಮಾಡ್ತಾ ಇರೋದು. ಮತ್ತೆ ವಿಡಿಯೋ ನನ್ ಗಮನಿಸಿದಂಗೆ ಸ್ಟಾರ್ಟಿಂಗ್ ಅಲ್ಲಿ ಹುಡುಗಿ ಚೆನ್ನಾಗೆ ಮಾತಾಡ್ತಾ ಇದ್ಲು, ಅದಾದ್ಮೇಲೆ ಏನೋ ಒಂದು ವಿಷಯನ ನೋಡಿ ಆಮೇಲೆ ಹುಡುಗಿ ಈ ತರ ಮಾಡ್ತಿದ್ರಲ್ವಾ, ಯಾಕೆ ಅಂತ ಹೇಳಿದಾಗ ನಮ್ಮ ಪೊಲೀಸ್ ಆಫೀಸರ್ಗೂ ಡೌಟ್ ಬರುತ್ತೆ, ಹೌದಾ ಅಂತ. ಇನ್ನೊಂದೇನಂದ್ರೆ ಇವಾಗ ಇವ್ರಾಗಿ ಇವ್ರು ಕೇಳಿದ್ರೆ ಹುಡುಗಿ ಮತ್ತೆ ಏನು ಹೇಳಲ್ಲ ಅಂತ ಇವ್ರಿಗೆ ಅರ್ಥ ಆಗೋಯ್ತು. ಹೇಳೋಂಗಿದ್ರೆ ಅವತ್ತೇ ಹೇಳಿರೋಳಲ್ವಾ. ಸೊ ಆ ಹುಡುಗಿಗೆ ನಮ್ ಹೀರೋಯಿನ್ ಸ್ವಲ್ಪ ಕ್ಲೋಸ್ ಅಲ್ವಾ, ಹೋಗಿ ಹೀರೋಯಿನ್ ಹತ್ರ ಹೆಲ್ಪ್ ಕೇಳೋಣ, ಹೀರೋಯಿನ್ ಹೋಗಿ ಹುಡುಗಿ ಹತ್ರ ಮಾತಾಡಿದ್ರೆ ಏನಾದ್ರೂ ಇಂಟು ಸಿಗ್ಬೋದು ಅಂತ ಅಸಿಸ್ಟೆಂಟ್ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ಗೆ ಬರ್ತಾರೆ. ಹಾಸ್ಪಿಟಲ್ ನಮ್ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಇರ್ತಾರೆ. ಹೀರೋಯಿನ್ ಹತ್ರ ಬಂದು ಕೇಳ್ತಾರೆ, ಈ ತರ ಚಿಕ್ಕ ಹುಡುಗಿ ಏನೋ ಒಂದು ವಿಷಯನ ಮುಚ್ಚಿಡ್ತಾ ಇದ್ದಾಳೆ, ನಾವ್ ಕೇಳೋದ್ರಿಂದ ಹುಡುಗಿ ಹೇಳಕ್ಕೆ ಭಯ ಪಡ್ತಿದ್ದಾಳೇನೋ, ನಿನಗ್ ಸ್ವಲ್ಪ ಕ್ಲೋಸ್ ಅಲ್ವಾ, ಸ್ವಲ್ಪ ಏನಂತ ಬಂದು ಕೇಳಿ ಹೇಳಮ್ಮ ಅಂತ ಹೇಳಿದಾಗ ಹೀರೋಯಿನ್ಗೆ ಸಖತ್ ಭಯ ಆಗುತ್ತೆ. ಯಾಕಂದ್ರೆ ಅದು ಪೊಲೀಸ್ ಆಫೀಸರ್ ಅಂತ ತಾನೆ ಅವಳು ಅನ್ಕೊಂಡಿರೋದು. ಒಂದ್ ವೇಳೆ ನೈಟ್ ಆ ಹುಡುಗಿ ಮುಖ ನೋಡ್ಬಿಟ್ಲಾ, ನಿಜ ಏನಾದ್ರು ಹೇಳ್ಬಿಡ್ತಾಳ ಅಂತ. ಈ ಕಡೆ ನಮ್ ಹೀರೋಗೂ ಭಯ, ಅಯ್ಯೋ ಹುಡುಗಿ ಏನಾದ್ರು ನನ್ ಮುಖ ನೋಡ್ಬಿಟ್ಲಾ, ನನ್ನ ಹಾಕೊಟ್ಬಿಡ್ತಾಳ ಅಂತ. ಇಬ್ರು ಭಯ ಪಡ್ತಾರೆ. ಬಟ್ ಇವಾಗ ಸದ್ಯಕ್ಕೆ ಅಸಿಸ್ಟೆಂಟ್ ಹತ್ರ ಏನಾದ್ರು ಹೇಳಲೇಬೇಕಲ್ವಾ. ಸೊ ನಮ್ ಹೀರೋಯಿನ್ ಇವತ್ತೇ ನನ್ಗೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ, ನಾನು ಏನೊಂದು ಹುಡುಗಿ ಹತ್ರ ಮಾತಾಡ್ಬಿಟ್ಟು ಏನ್ ನಿಜ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾಳೆ. ಇನ್ ನಮ್ ಹೀರೋ ಸುಮ್ನೆ ಇರ್ತಾನ, ನಿಜ ಗೊತ್ತಾಗ್ಬಿಟ್ರೆ ಇವ್ನ್ ಜೈಲ್ ವಾಸ ಆಗ್ಬಿಡತ್ತಲ್ವಾ. ಸೊ ಇನ್ಸ್ಟೆಂಟ್ ಆಗಿ ಒಂದು ಪ್ಲಾನ್ ನ ಮಾಡ್ತಾನೆ. ಹೀರೋಯಿನ್ ಡಿಸ್ಚಾರ್ಜ್ ಮಾಡೋದಕ್ಕೂ ಮುಂಚೆನೆ ಅವನು ಆಪೋಸಿಟ್ ಪೊಲೀಸ್ ಆಫೀಸರ್ ಒಬ್ರು ಇರ್ತಾರಲ್ವಾ, ನಮ್ ಪೊಲೀಸ್ ಆಫೀಸರ್ಗೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದ್ ವಿಷಯನ ಹೇಳ್ತಾರೆ. ಸರ್ ನಾನು ಇಷ್ಟೊತ್ತು ನೋಡ್ತಾ ಇದ್ನಲ್ಲ, ಇವಾಗ ಒಂದ್ ವಿಷಯ ಕಂಡಿಡ್ದೆ ಸರ್. ಆ CCTV ಫುಟೇಜ್ ಅಲ್ಲಿ ನೋಡಿ ಆ ಬ್ರಿಡ್ಜ್ ಹತ್ರ ಇಂದ ರಿಪೋರ್ಟರ್ ಹುಡುಗಿತಾನೆ ನಮ್ ಹೀರೋಯಿನ್ ಕರ್ಕೊಂಡ್ ಬಂದಿದ್ದು. ಅವಾಗ ಅವಳು ಹಾಕೊಂಡಿರೋ ಡ್ರೆಸ್ಸೇ ಬೇರೆ, ಪ್ಲಸ್ ಅವಾಗ ಅವಳ ಕೈಯಲ್ಲಿ ಕತ್ತಿ ಇತ್ತು. ಆದ್ರೆ ಹಾಸ್ಪಿಟಲ್ ಹತ್ರ ಇಳಿಬೇಕಾದ್ರೆ ನೋಡಿ ಡ್ರೆಸ್ಸು ಚೇಂಜ್ ಆಗಿದೆ, ಅವಳ ಕೈಯಲ್ಲಿ ಕತ್ತಿ ಕೂಡ ಇಲ್ಲ. ನನ್ಗೆ ಏನೋ ಡೌಟ್ ಹೊಡಿತಾ ಇದೆ ಸರ್, ಇದನ್ನ ನೀವೇ ನೋಡ್ಕೊಬೇಕು ಅಂತ ಹೇಳಿ ಲೈಟ್ ಆಗಿ ಬೆಂಕಿ ಹಚ್ಬಿಟ್ಟು ಬಂದ್ಬಿಟ್ಟ. ಇದರಿಂದ ಸ್ಟ್ರೈಟ್ ಆಗಿ ಇವಾಗ ಆಪೋಸಿಟ್ ಪೊಲೀಸ್ ಆಫೀಸರ್ ಇದ್ರಲ್ವಾ, ಅವರು ರಿಪೋರ್ಟರ್ ಹುಡುಗಿನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾರೆ. ಆ ಟೈಮಲ್ಲಿ ಆ ಹುಡುಗಿ ಅವ್ರ ಮಗಳನ್ನ, ಸಾರಿ ಮಗನ ಅಂತ ಗೊತ್ತಿಲ್ಲ, ಮಗುನ ಹತ್ರ ಒಂದು ಬೇಬಿ ಪುಷರ್ ಅಲ್ಲಿ ತಳ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಪೊಲೀಸ್ ಆಫೀಸರ್ ಹೋಗಿ ಕೇಳಿದ ತಕ್ಷಣ ಅವಳ ಡ್ರೆಸ್ ನ ಮತ್ತೆ ಕತ್ತಿನ ಆ ಪುಷರ್ ಕೆಳಗಡೆನೆ ಇಟ್ಟಿರ್ತಾಳೆ. ಅದನ್ನ ಕೂಡ ತೆಗೆದು ಕೊಡ್ತಾಳೆ. ಅದನ್ನ ಹೋಗಿ ಟೆಸ್ಟ್ ಮಾಡಿದ್ರಲ್ಲಿ ಅದ್ರಲ್ಲಿ ಇರೋದೆಲ್ಲ ಆ ಕಿಲ್ಲರ್ ಗೆ ಸಂಬಂಧಪಟ್ಟಿರೋ ಬ್ಲಡ್ ಅಂತಾನೆ ಹೇಳ್ಬಿಟ್ರು. ಅಂದ್ರೆ DNA ರಿಪೋರ್ಟ್ ಹಂಗೆ ಬಂದಿರುತ್ತಾ. ಸೊ ಹೀರೋಯಿನ್ ಕೊಲೆ ಮಾಡಿದ್ದು ಅಂತ ಹೇಳಿ ಇನ್ನೇನ್ ನಮ್ ಹೀರೋ ಮತ್ತೆ ಹೀರೋಯಿನ್ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಹೊರಗಡೆ ಬರೋ ಟೈಮ್ಗೆ ಸ್ಟ್ರೈಟ್ ಆಗಿ ಬಂದು ನಮ್ ಹೀರೋಯಿನ್ ಕರ್ಕೊಂಡು ಹೊಟ್ಟೋದ್ರು. ಇವ್ನು ಇದೇ ಚಾನ್ಸು, ಇವಳು ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ, ಇವಳನ್ನ ಬಿಡ್ಸೋ ಕೆಲಸ ಆಮೇಲೆ ನೋಡೋಣ, ಫಸ್ಟ್ ಹೋಗಿ ಆ ಹುಡುಗಿನ ಮೀಟ್ ಮಾಡ್ಕೊಂಡ್ ಬಂದ್ಬಿಡೋಣ, ಹುಡುಗಿ ನನ್ ಮುಖ
ನೋಡ್ಬಿಟ್ಲಾ ಏನು ಅಂತ ಹುಡುಗಿನ ನೋಡಕ್ಕೆ ಅಂತ ಅವ್ರ ಮನೆ ಹತ್ರ ಬರ್ತಾ ಇದ್ದಾನೆ. ಅದೇ ಟೈಮಲ್ಲಿ ಇಲ್ಲಿ ಇದೇ ಜಾಗದಲ್ಲಿ ಇದ್ರೆ ಪೊಲೀಸರು ಅದು ಇದು ಅಂತ ಹೇಳಿ ಬರ್ತಾನೆ ಇರ್ತಾರೆ, ನೆಮ್ಮದಿಯಾಗಿರಕ್ ಆಗೋದಿಲ್ಲ ಅಂತ ಹೇಳಿ ಅವರು ಗಂಟು ಮುಟ್ಟೆನೆಲ್ಲ ಕಟ್ತಾ ಇರ್ತಾರೆ ಮನೆ ಖಾಲಿ ಮಾಡ್ಕೊಂಡು ಹೋಗಕ್ಕೆ. ಅದಾದ್ಮೇಲೆ ಹುಡುಗಿ ಅವ್ರ ಅಮ್ಮ ಏನೋ ಐಟಮ್ ಏನೋ ತಗೊಂಡ್ಬರೋದಕ್ಕೆ ಹೋಗ್ ಬರ್ತೀನಿ ಇರಮ್ಮ ಅಂತ ಅಂಗಡಿಗೆ ಹೋಗಿರ್ತಾರಲ್ಲ, ಆ ಟೈಮಲ್ಲಿ ನಮ್ ಹೀರೋ ಬಂದು ಇವಳು ಬಾಯಿಂದ ಏನಾದ್ರು ಆಗ್ತಿಗೆಕ್ಕಾಗುತ್ತಾ ಅಂತ ಟ್ರೈ ಮಾಡ್ತಾನೆ, ಹುಡುಗಿ ಏನಾದ್ರು ಹೇಳ್ತಾಳ ಅಂತ. ಆದ್ರೆ ಹುಡುಗಿ ಹೇಳ್ತಾಳೆ, ನಿಜಾನೇ ಹೇಳ್ತಾಳೆ, ಹೌದು ಬ್ರೋ ನನಗೆ ಗೊತ್ತು ಅವತ್ತು ನನ್ನ ಕಾಪಾಡಕ್ ನೀವೇ ಬಂದಿದ್ದು ಅಂತ. ನಾನೊಂದು ಪೆಟ್ಟಿಗೆಲ್ಲ ಔಸ್ಕೊಂಡಿದ್ನಲ್ಲ, ಅಲ್ಲಿ ಒಂದು ಸಣ್ಣ ಗ್ಯಾಪ್ ಇಂದ ನಾನು ನೋಡ್ದೆ, ನಿಮ್ ಮುಖ ನನ್ಗೆ ಕಾಣಿಸಿಲ್ಲ ಆದ್ರೆ ನಿಮ್ ಕೈ ಮೇಲೆ ಇರೋ ಮಾರ್ಕ್ ನನ್ಗೆ ಕಾಣಿಸ್ತು ಅಂತ ಹೇಳ್ತಾಳೆ. ಅದೇನ್ ಮಾರ್ಕ್ ಅಂತ ನೋಡಿದ್ರೆ ಇವನ ಬೆಕ್ಕನ ಸಾಯಿಸ್ಬೇಕು, ಸಾರಿ ಆ ಚಿಕ್ಕ ಹುಡುಗನ ಸಾಯಿಸ್ಬೇಕು ಅಂತ ಹೋದಾಗ ಬೆಕ್ಕ ಅಡ್ಡ ಬಂದಿರತ್ತಲ್ಲ, ಅವಾಗ ಬೆಕ್ಕು ಇವನ್ ಮೇಲೆಲ್ಲ ಫುಲ್ ಪರ್ಚ್ಬಿಟ್ಟಿರತ್ತಲ್ಲ, ಆ ಮಾರ್ಕ್ ಇವನ್ ಕೈ ಮೇಲೆ ಇದ್ದಿರುತ್ತೆ. ಅವತ್ತು ನಮ್ ಪೊಲೀಸ್ ಆಫೀಸರು ಮತ್ತೆ ನಮ್ ಹೀರೋ ಇಬ್ರು ಹುಡುಗಿ ಹತ್ರ ವಿಚಾರಣೆ ಮಾಡಕ್ಕೆ ಅಂತ ಬಂದಾಗ ನಮ್ ಹೀರೋ ಕಿಚನ್ ಅಲ್ಲಿ ಏನೋ ಐಟಮ್ ಎತ್ತಬೇಕಾದ್ರೆ ಹುಡುಗಿ ತಿರುಗಿ ನೋಡ್ಬಿಟ್ಟು ಒಂಥರ ಭಯ ಪಟ್ಲಲ್ಲ. ಪ್ಲಸ್ ಅವಾಗೆ ಏನೋ ಹೇಳ್ಬೇಕಂತ ಬಂದ್ಲು, ಬಟ್ ಹೇಳೋದನ್ನ ಸ್ಟಾಪ್ ಮಾಡ್ಬಿಟ್ಲಲ್ವಾ. ಅವಾಗೆ ಅವಳಿಗೆ ಅರ್ಥ ಆಯ್ತು ಈ ಪೊಲೀಸ್ ಆಫೀಸರ್ ಬಂದ್ ನಮ್ಮನ್ನ ಕಾಪಾಡಿದ್ದು ಅಂತ. ಇನ್ ಕಾಪಾಡಿರೋರ್ ಮೇಲೆ ಇವಳು ಕಂಪ್ಲೇಂಟ್ ಹೇಳಕ್ಕಾಗತ್ತಾ, ಸೊ ಅದಕ್ಕೆ ನಾನ್ ನಿಮ್ ಬಗ್ಗೆ ಹೇಳಿಲ್ಲ, ನೀವೇನು ಭಯ ಪಡ್ಬೇಡಿ, ನಿಮ್ ಬಗ್ಗೆ ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಾಳೆ. ಅವಳು ಪಾಡ್ಗಳು ಮಾತಾಡ್ದವಳು ಅಲ್ಲೇನೋ ಕೆಲವು ಪೇಪರ್ಸ್ ಏನೋ ಇರುತ್ತೇನೋ ಅದನ್ನ ಎತ್ಕೊಂಡೋಗಿ ಹಾಕೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ರೆ ಅವಳನ್ನ ಫಾಲೋ ಮಾಡ್ಕೊಂಡು ಹಿಂದ್ಗಡೆ ನಮ್ ಹೀರೋನು ಹೋಗ್ತಾ ಇದ್ದಾನೆ, ಜೊತೆಗೆ ಕೈಲಿ ಒಂದು ಇಟ್ಕೆ ಕಲ್ನ ಇಟ್ಕೊಂಡು ನಿಂತಿದ್ದಾನೆ. ಇಲ್ಲಿ ಏನಾಯ್ತು ಅಂತ ತೋರ್ಸೇ ಇಲ್ಲ, ಸೀನ್ ಇಲ್ಲೇ ಕಟ್ ಮಾಡ್ಬಿಟ್ರು. ಸೈಕೋ ಬ್ರೇನ್ ಏನಾದ್ರು ಆಕ್ಟಿವೇಟ್ ಆಗ್ಬಿಡ್ತಾ ಏನೋ ಗೊತ್ತಿಲ್ಲ. ಹಿಂಗೆ ಇಲ್ಲಿ ಸೀನ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಸೀನ್ ಅಲ್ಲೇ ನಮ್ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ಈ ಕೊಲೆ ನಡೆದಿತ್ತಲ್ಲ, ಅಂದ್ರೆ ಓಲ್ಡ್ ಸೈಕೋದು ಬಾಡಿ ಸಿಕ್ಕಿತ್ತಲ್ವಾ, ಅಲ್ಲಿ ಪಕ್ಕದಲ್ಲಿ ನೀರ್ ಹರಿತಾ ಇತ್ತಲ್ವಾ, ಆ ನೀರಲ್ಲಿ ಒಂದು ಬ್ಲಾಕ್ ಕಲರ್ ಕವರ್ ನ ಕಂಡಿಡಿತಾರೆ. ಅದ್ರ ಒಳಗಡೆ ಒಂದು ಕತ್ತಿ ಮತ್ತೆ ಆ ಓಲ್ಡ್ ಸೈಕೋ ಹಾಕೊಂಡಿರೋ ಬಟ್ಟೆ ಇರುತ್ತೆ. ಈ ಜಾಗದಲ್ಲಿ ಇದಿದೆ ಅಂತ ಅಸಿಸ್ಟೆಂಟ್ ಗೆ ಯಾರು ಹೇಳಿದ್ರು ಅಂತ ಗೊತ್ತಿಲ್ಲ. ಆದ್ರೆ ನೆಕ್ಸ್ಟ್ ಮಿನಿಟ್ ಅಸಿಸ್ಟೆಂಟ್ ನಮ್ ಪೊಲೀಸ್ ಆಫೀಸರ್ ನ ಮಾತ್ರ ಬರಕ್ಕೆ ಹೇಳ್ತಾನೆ, ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾರಿಗೂ ಹೇಳಿಲ್ಲ. ನಮ್ ಪೊಲೀಸ್ ಆಫೀಸರ್ ಬಂದ್ಮೇಲೆ ವಿಷಯನ ಕೂಡ ತೋರಿಸ್ಬಿಟ್ಟು ಹೇಳ್ತಾನೆ, ಒಳ್ಳೆ ಒಣಗೋಗಿರೋ ಹುಣಸೆ ಬೀಜ ಇದ್ದಂಗ ಇದಾನೆ ಆ ಸೈಕೋ, ವಯಸ್ಸಾಗಿರೋ ಸೈಕೋ, ಅವ್ನ್ ಸತ್ತಿರೋದ್ರಿಂದ ಪ್ರಪಂಚಕ್ಕೆ ಏನಾದ್ರು ಲಾಸ್ ಆಗ್ಬೇಕಾ ಸರ್? ನಾನ್ ಕೂಡ ಹೀರೋನ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರನೇ ವೇಟ್ ಮಾಡ್ತಾ ಇರೋದು, ಅದಕ್ಕೆ ನಾನು ಬೇರೆಯವ್ರಿಗೆ ಹೇಳಿಲ್ಲ, ನಿಮ್ಗೆ ಇದನ್ನ ಕರೆದು ತೋರಿಸ್ತಾ ಇರೋದು ಅಂತ ಹೇಳ್ತಾನೆ. ಆ ತರ ಕತ್ತಿನ ಮತ್ತೆ ಬಟ್ಟೆನ ತೋರಿಸಿದಾದ್ಮೇಲೆ ಏನಾಯ್ತು ಅಂತ ತೋರಿಸಿಲ್ಲ. ಇವಾಗ ಯಾವ ಬೇಸ್ ಮೇಲೆ ನಮ್ ಹೀರೋನ ರಿಲೀಸ್ ಮಾಡಿದಾರೆ ಅಂತ ಕೂಡ ಗೊತ್ತಿಲ್ಲ. ಅರೆಸ್ಟ್ ಮಾಡಿರೋ ನಮ್ ಹೀರೋಯಿನ್ ರಿಲೀಸ್ ಮಾಡಿದ್ದಾರೆ, ಅವಳನ್ನ ನೋಡೋದಕ್ಕೆ ಅಂತ ರಿಪೋರ್ಟರ್ ಹುಡುಗಿ ಮನೆಗೆ ಬಂದಿರ್ತಾಳೆ. ಇವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವತ್ತು ನೈಟ್ ರಿಪೋರ್ಟರ್ ಹುಡುಗಿ ಬ್ರಿಡ್ಜ್ ಹತ್ರ ಬಂದ್ಲಲ್ವಾ, ಅವಾಗ ನಮ್ ಹೀರೋಯಿನ್ ಫುಲ್ ಅವಳ ಮೈ ಫುಲ್ ಬ್ಲಡ್ ಆಗಿರುತ್ತೆ, ಪ್ಲಸ್ ಕೈಲಿ ಕತ್ತಿನ ಕೂಡ ಇಟ್ಕೊಂಡಾಗೆ ಬ್ರಿಡ್ಜ್ ಮೇಲೆ ಬರ್ತಾಳೆ. ಇವಳನ್ನ ನೋಡಿದ ತಕ್ಷಣ ರಿಪೋರ್ಟರ್ ಹುಡುಗಿಗೆ ಲೈಟ್ ಆಗಿ ಭಯ ಆಗುತ್ತೆ ಅಂತ ಇದ್ರೂನು ಪರವಾಗಿಲ್ಲ ಅಂತ ಅವಳನ್ನ ಕಾರಲ್ಲಿ ಕೂರಿಸ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ತವಳು. ಇವಳೇ ಬ್ರಿಡ್ಜ್ ಎದ್ದು ಬಂದು ನೋಡ್ತಾಳೆ, ನೋಡಿದ್ರೆ ಅಲ್ಲಿಯ ಸೈಕೋ ಸತ್ತು ಬಿದ್ದಿರ್ತಾನೆ. ಇನ್ನು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ಅವ್ನು ಇನ್ನೂ ಸತ್ತಿಲ್ಲ, ಅರ್ಧಂಬರ್ಧ ಉಸಿರು ಜೋಕಾಲಿ ಆಡ್ತಾ ಇರತ್ತೆ, ಒಂದು ಹೋಗೋದಾ ಬೇಡವಾ ಅಂತ. ಆತರ ನೋಡ್ದವಳು ಹೆಲ್ಪ್ ಮಾಡ್ಬೇಕು ಅಂತಿದ್ರೆ ಮಾಡಿರೋಳೇನೋ. ಆದ್ರೆ ಇದಕ್ಕೂ ಮುಂಚೆ ನೋಡಿರ್ತೀವ ಸೈಕೋ ಹುಡುಗ ಬ್ರಿಡ್ಜ್ ಕೆಳಗಡೆ ಒಬ್ಬರನ್ನ ಸತ್ತಿರೋ ತರ ಇದ್ರೆ ಕೂಡ ಅವ್ನ್ ಕಾಪಾಡದೆ ಹೆಂಗ್ ಹೋದ, ಅದೇ ತರ ಇವಾಗ ರಿಪೋರ್ಟ್ ಹುಡುಗಿ ಕೂಡ ನೀನ್ ಸಾಯೋ, ನೀನ್ ಬದುಕಿರೋಕೆ ಲಾಯಕ್ಕೆ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟು ನಮ್ ಹೀರೋಯಿನ್ ಕಾಪಾಡಿರ್ತಾಳೆ. ಅದಕ್ಕೆ ಇವಾಗ ನಮ್ ಹೀರೋಯಿನ್ ನಮ್ ರಿಪೋರ್ಟರ್ ಹುಡುಗಿ ಹತ್ರ ಥ್ಯಾಂಕ್ಸ್ ಹೇಳ್ತಾ ಇರೋದು. ಅಷ್ಟೇ ಅಲ್ಲ, ನಮ್ ಹೀರೋಯಿನ್ ಅವತ್ತು ನೈಟ್ ಎತ್ಕೊಂಡ್ಲಲ್ಲ ಆ ₹1 ನೋಟ್ ಒಂದು ನಮ್ ಪೊಲೀಸ್ ಆಫೀಸರ್ ಹತ್ರ ಕೊಟ್ಟಿದ್ದು, ಅದನ್ನ ನಮ್ ಹೀರೋ ಎತ್ಕೊಂಡ್ ಕ್ರೈಮ್ ಸೀನ್ ಅಲ್ಲಿ ಮಿಸ್ ಮಾಡ್ಬಿಟ್ಟಿದ್ದಲ್ವಾ, ಅದನ್ನ ರಿಪೋರ್ಟ್ ಹುಡುಗಿ ಹತ್ರ ಕೊಟ್ಟಿದ್ಲೇನೋ ನಮ್ ಹೀರೋಯಿನ್, ಇವಾಗ ಅದನ್ನ ರಿಟರ್ನ್ ಕೊಡ್ತಾ ಇದ್ದಾಳೆ. ಇಲ್ಲಿ ತರ ಹೋಗ್ತಾ ಇದ್ರೆ ಇವಾಗ ಅಲ್ಲಿ ಕ್ರೈಮ್ ಸೀನ್ ಗೆ ನಮ್ ಪೊಲೀಸ್ ಆಫೀಸರ್ ನಮ್ ಹೀರೋನ ಕರ್ಕೊಂಡು ಹೋಗೋ ವಿಷಯನ ಹೇಳ್ತಾರೆ. ಹೌದು, ಹೀರೋಯಿನ್ ರಿಲೀಸ್ ಆದ್ಲು ಅಂತ ನಿನ್ಗೂ ಗೊತ್ತಲ್ವಾ, ಅದ್ರಲ್ಲೂ ಎವಿಡೆನ್ಸ್ ಅವಳ ವಿರುದ್ಧನೇ ಇತ್ತು, ಅವಳು ಸಿಕ್ಕಾಕೊಳ್ಳೋ ತರಾನೇ ಇತ್ತು, ಅಂಗೋಳನ್ನ ರಿಲೀಸ್ ಮಾಡಿದ್ದಾರೆ, ಯಾಕೆ ಏನು ಅಂತ ನೀನ್ ಕೇಳಲೇ ಇಲ್ವೇ ಅಂದಾಗ ಹೀರೋ ಕೂಡ ಲೈಟ್ ಆಗಿ ಬಕ್ಕಂತಿರುತ್ತೆ. ಯಾಕೆ ಸರ್, ಏನ್ ಸರ್ ಅಂತ ಕೇಳಿದಾಗ, ಅದಾ ಈ ಕ್ರೈಮ್ ಸ್ಪಾಟ್ ಅಲ್ಲಿ ನಮ್ಗೆ ಒಂದ್ 2 ಎವಿಡೆನ್ಸ್ ಸಿಕ್ತಪ್ಪ, ಒಂದ್ ಕತ್ತಿ ಮತ್ತೆ ಆ ಕಿಲ್ಲರ್ದು ಬಟ್ಟೆ, ಅಂದ್ರೆ ಸೈಕೋ ಕಿಲ್ಲರ್ದು ಬಟ್ಟೆ. ಅದ್ರಲ್ಲಿ ಒಂದು DNA ಅವನಿಗೆ ಮ್ಯಾಚ್ ಆಗ್ತಾ ಇದೆ, ಇನ್ನೊಂದು DNA ಯಾರ್ದು ಗೊತ್ತಾ ಅಂತ ಕೇಳಿದಾಗ ಹೀರೋಗೆ ದಕ್ಕಂತ ಹೊಡ್ಕೊಂತಾ ಇರುತ್ತೆ. ಯಾರ್ದು ಸರ್ ಅಂತ ನಂಗೆ ಬೈದಲ್ಲಿ ಕೇಳಿದಾಗ, ಅದೇನಪ್ಪ ನನ್ಗೂ ಕನ್ಫ್ಯೂಷನ್ ಆಗಿದೆ, ಅದ್ ಹೆಂಗ್ ಹೇಳೋದು ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಈ ಕ್ರೈಮ್ ಸೀನ್ಗೆ ಆ DNA ಹೆಂಗ್ ಬಂತು, ಅದು ಯಾರ್ದು ಗೊತ್ತಾ ಅಂತ ಹೇಳ್ತಾನೆ. ಅವಾಗೂ ನಮ್ ಹೀರೋ ಶಾಕಿಂಗ್ ಅಲ್ಲೇ ನೋಡ್ತಾ ಇರ್ತಾನೆ. ಬಟ್ ಇಲ್ಲಿ ಸೀನ್ ಏನ್ ನಡೀತು ಅಂತ ತೋರಿಸಿಲ್ಲ. ಇವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಹೆಡ್ ಹಂಟರ್ ಆಲ್ರೆಡಿ ಜೈಲಲ್ಲಿ ಇರ್ತಾನೆ. ಅದಾದ್ಮೇಲೆ ಅವ್ರ ವೈಫು ನಮ್ ಓಲ್ಡ್ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಎಲ್ಲ ಮಾಡಿಸಿರ್ತಾರೆ. ಅವ್ರಿಗೆ ಹುಟ್ಟೋ ಮಗು ಕೂಡ ಒಂದು ಸೈಕೋ ಅಂತ ಗೊತ್ತಾಗಿರುತ್ತೆ. ಅದನ್ನ ಅಬಾರ್ಟ್ ಮಾಡ್ಸೋಣ ಅಂದ್ರೆ ಕೂಡ ಟೈಮ್ ಮೀರೋಗ್ಬಿಟ್ಟಿದೆ, ಯಾಕಂದ್ರೆ ಅವ್ಳು ಆಲ್ರೆಡಿ 9 months ಪ್ರೆಗ್ನೆಂಟ್ ಆಗಿರ್ತಾರೆ, ಅಬಾರ್ಟ್ ಮಾಡ್ಸಕ್ಕೂ ಆಗಲ್ಲ. ಆತರ ಒಂದಿನ ಈ ವಿಷಯ ಗೊತ್ತಾದ್ಮೇಲೆ ಒಂದಿನ ನೈಟ್ ಅವ್ರು ತುಂಬಾ ಬೇಜಾರಾಗಿ ನಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಮುಂದ್ಗಡೆ ಒಬ್ರು ಮಿಲಿಟರಿ ಆಫೀಸರ್ ಹೋಗ್ತಾ ಇದಾರೆ, ಮಿಲಿಟರಿ ತರ ಡ್ರೆಸ್ ಹಾಕೊಂಡಿರ್ತಾರೆ. ಅವ್ರು ಹೋಗ್ತಾ ಇದಾರೆ. ಅವ್ರ ಹಿಂದ್ಗಡೆ ಒಬ್ಬ ಫುಲ್ ಬ್ಲಾಕ್ ಕಲರ್ ಡ್ರೆಸ್ ಎಲ್ಲ ಹಾಕೊಂಡಿರ್ತಾನೆ, ನೋಡಕ್ಕೆ ಒಂದು ಕಲ್ಪ್ರಿಟ್ ತರನೇ ಕಾಣಿಸ್ತಾ ಇದ್ದಾನೆ. ಅವನ ಲೇಡಿ ಹಿಂದ್ಗಡೆ ಬರ್ತಾ ಇದ್ನಲ್ವಾ, ಇವಾಗ ಅವನೇ ಕಲ್ಪ್ರಿಟ್ ಅಂತ ಆಗಿದ್ರೆ ಮುಂದ್ಗಡೆ ಮಿಲಿಟರಿ ಆಫೀಸರ್ ಏನಾದ್ರು ಹೋಗ್ಬಿಟ್ರೆ ಈ ಲೇಡಿ ಗತಿ ಏನಾಗುತ್ತೆ ಅಂತ ನಾವು ಭಯ ಪಡ್ತಾ ಇದ್ರೆ, ಇಲ್ಲೇ ಇರೋದು ನಮ್ಗೆ ಟ್ವಿಸ್ಟ್. ಹಿಂದ್ಗಡೆ ಬಂದಿರೋನ್ ಅವ್ನ್ ಪಾಡ್ಗ ಅವ್ನ್ ನಡ್ಕೊಂಡ್ ಹೊರಟೋದ, ಯಾರು ಅವನಿಂದ ಅಪಾಯ ಆದ್ರೆ ಕಾಪಾಡ್ತಾರೆ ಅಂತ ಅನ್ಕೊಂಡ್ವು, ಅಂದ್ರೆ ಮಿಲಿಟರಿ ಡ್ರೆಸ್ ಹಾಕೊಂಡಿದ್ದ ಅಲ್ವಾ, ಅವನಿಂದಾನೇ ಲೇಡಿಗೆ ಅಪಾಯ ಆಗೋ ತರ ಆಗೋಯ್ತು. ನೆಕ್ಸ್ಟ್ ಮಿನಿಟ್ ಲೇಡಿನ ಕಿಡ್ನಾಪ್ ಮಾಡ್ಬಿಟ್ಟ, ಮೂತಿ ಎಲ್ಲ ಮುಚ್ಕೊಂಡು ಹೇಳ್ಕೊಂಡ್ ಹೋಗ್ಬಿಟ್ಟ. ಈಗ ಒಂದ್ ಜಾಗದಲ್ಲಿ ಕಟ್ ಹಾಕ್ಬಿಟ್ಟಿದ್ದಾನೆ. ಈಗ ಲೈಟ್ ಆಗಿ ಅವಳಿಗೆ ಎಚ್ಚರ ಆಗ್ತಾ ಇದೆ. ಅವ್ನ್ ನೋಡಿದ್ರೆ ಮುಂದ್ಗಡೆ ಆರಾಮಾಗಿ ಕೂತ್ಕೊಂಡು ಆಪಲ್ ಕಟ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಬಟ್ಟೆ ಹಾಕೊಂಡಿದ್ದೇನೋ ಮಿಲಿಟರಿ ಆಫೀಸರ್ ತರನೇ, ಬಟ್ ಅವ್ನ್ ಮಿಲಿಟರಿ ಆಫೀಸರ ಇಲ್ವಾ ಅಂತ ನಮ್ಗೆ ಗೊತ್ತಿಲ್ಲ. ಇವಳಂತೂ ಹೇಳ್ತಾಳೆ, ಪರವಾಗಿಲ್ಲ ಒಳ್ಳೆ ಕೆಲಸ ಮಾಡಿದೀರಾ, ನಾನೇ ಹೆಂಗಪ್ಪ ಸಾಯೋದು ಅಂತ
ದೇವ್ರಿಗೆಲ್ಲ ಬೇಡ್ಕೊಂತ ಇದ್ದೆ, ದಯವಿಟ್ಟು ನನ್ನ ಸಾಯಿಸ್ಬಿಡಿ ಅಂತ ಕೇಳ್ಕೊಂತ ಇದ್ದಾಳೆ. ಇದನ್ನ ಕೇಳ್ಕೊಂಡು ಅವ್ನ್ಗೆ ನಗು ಬಂದ್ಬಿಡ್ತು. ಅವ್ರವ್ರು ಸಿಕ್ಕಾಕೊಂಡ್ರೆ ಸತ್ತೋಗ್ತಿವನ್ನೋ ಬೈಯಕ್ಕೆ ದಯವಿಟ್ಟು ನಮ್ಮನ್ನ ಕಾಪಾಡಿ ಅಂತ ಕೇಳ್ಕೊಂಡ್ರೆ ನೀನೇ ನಮ್ಮ ಸಾಯಿಸು ಅಂತ ಇದ್ಯಾ, ಸರಿ ಆಯ್ತು ಬಿಡು, ನಿನ್ ಆಸೆ ಇದೆ ಅಂತಂದ್ರೆ ನಾನೇನಕ್ಕಿಲ್ಲ ಅಂತ ಹೇಳಿ ಅಂತ ಆಲ್ಮೋಸ್ಟ್ ಅವಳನ್ನ ಸಾಯಿಸೋ ತರ ಬಂದ್ಬಿಟ್ಟ. ಆ ಟೈಮಲ್ಲಿ ಬ್ಲಾಕ್ ಕಲರ್ ಡ್ರೆಸ್ ಹಾಕೊಂಡಿದ್ದಲ್ವ, ನಾವ್ ಕಲ್ಪ್ರಿಟ್ ಅಂತ ಅನ್ಕೊಂಡ್ವಲ್ಲ, ಪಾಪ ಅವ್ನ್ ದೇವ್ರ ತರ ಬಂದು ಇವ್ರನ್ನ ಕಾಪಾಡ್ತಾರೆ. ಅವನ್ನ ಸರಿಯಾಗಿ ಒದ್ದು ಭಯ ಪಡಿಸಿ ಅಲ್ಲಿಂದ ಓಡಿಸ್ಬಿಟ್ಟು ಇವ್ರನ್ನ ಕಟ್ಟಾಕ್ಬಿಟ್ಟಿದ್ದಲ್ವ ಕೈನೆಲ್ಲ, ಅದನ್ನೆಲ್ಲ ಬಿಡಿಸಿದಾಗ ಇವ್ರು ಹೇಳ್ತಾರೆ, ಯಾಕೆ ಸರ್ ನನ್ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೆ ನೀವೇನಕ್ ಬಂದ್ ನನ್ನ ಕಾಪಾಡಿದ್ರಿ, ನಂಗೆ ಸಾಯಕ್ ಬಿಟ್ಟಿರ್ಬೋದಲ್ವಾ ಅಂತ ತುಂಬಾ ಫೀಲ್ ಮಾಡಿ ಅಳ್ಳವಾಗ ಅವ್ರು ಹೇಳ್ತಾರೆ, ಅಯ್ಯೋ ಪರವಾಗಿಲ್ಲ ಹೋಗಮ್ಮ, ಮಗುನ ಚೆನ್ನಾಗಿ ಆರೋಗ್ಯವಾಗಿ ಒತ್ತಿ ಬೆಳೆಸು ಅಂತ ಹೇಳಿ ಕಳಿಸ್ತಾರೆ. ಇದನ್ನ ತೋರಿಸ್ತಾ ಇರ್ಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಇನ್ನೊಂದು ವಾಯ್ಸ್ ಬರ್ತಾ ಇರುತ್ತೆ, ಒಂದು ನ್ಯೂಸ್ ಓದ್ತಾ ಇರೋ ತರ ವಾಯ್ಸ್ ಬರುತ್ತೆ. ಈ ಏರಿಯಾನಲ್ಲಿ ಸುಜಿನ್ ಅನ್ನೋ ಏರಿಯಾನಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಇದ್ದಾನೆ, ಹುಡುಗಿರ್ನ ರೇಪ್ ಮಾಡಿ ಸಾಯಿಸ್ತಾ ಇದ್ದಾನೆ, ಹತ್ತತ್ರ ಒಂದು 10 ಹೆಣ್ಮಕ್ಳನ್ನ ಈ ತರ ಮಾಡಿ ಸಾಯಿಸಿದಾನೆ ಅಂತ ಹೇಳಿ ನ್ಯೂಸ್ ಬರ್ತಾ ಇರುತ್ತೆ. ಈ ಫ್ಲಾಶ್ ಬ್ಯಾಕ್ ತೋರಿಸಿದ್ದಾದ್ಮೇಲೆ ಪ್ರೆಸೆಂಟ್ ಅಲ್ಲಿ ತೋರಿಸ್ತಾರೆ ಈ ಕೇಸ್ ಫೈಲ್ ನ ಇವಾಗ ನಮ್ ಹೀರೋ ಓದ್ತಾ ಇದ್ದಾನೆ. ಆ ಟೈಮ್ ಅಲ್ಲಿ ಅವನು 10 ಹೆಣ್ಮಕ್ಳನ್ನ ಈ ತರ ರೇಪ್ ಮಾಡಿ ಸಾಯಿಸಿದಾನಲ್ವಾ, ಆತರ ಕ್ರೈಮ್ ಸೀನ್ಸ್ ಅಲ್ಲಿ ಕೆಲವು ಆಪಲ್ ಪೀಸಸ್ ಎಲ್ಲ ಸಿಕ್ಕಿದೆ. ಪ್ಲಸ್ ಎಲ್ಲಾ ಕ್ರೈಮ್ ಸೀನ್ ಅಲ್ಲಿ ಕೂಡ ಕ್ಯಾಟ್ಮಿಯಂ ಅನ್ನೋ ಒಂದು ಸಬ್ಸ್ಟೆನ್ಸ್ ಸಿಕ್ಕಿದೆ ಅಂತ ಹೇಳ್ತಾರೆ. ಇದು ಮುಖ್ಯವಾಗಿ ಯಾವ್ದೋ ಒಂದು ಫ್ಯಾಕ್ಟರಿಯಲ್ಲಿ ಬೀಳೋ ತರ ಒಂದು ಸಬ್ಸ್ಟೆನ್ಸ್, ಅದು ಈ ತರ ಎಲ್ಲಾ ಕ್ರೈಮ್ ಸೀನ್ ಅಲ್ಲೂ ಇದೆ ಅಂತ ಆ ಕೇಸ್ ಫೈಲ್ಸ್ ನೆಲ್ಲ ಓದ್ತಾ ಇರ್ತಾನೆ. ಬಟ್ ಆ ಟೈಮ್ ಅಲ್ಲೇ ಈ ಕೇಸ್ ನ ಸಾಲ್ವ್ ಮಾಡಿದ್ದಾರೆ. ಕಿಮ್ ಅನ್ನೋ ಒಂದು ವ್ಯಕ್ತಿನ ಅರೆಸ್ಟ್ ಮಾಡಿ ಅವನಿಗೆ ಶಿಕ್ಷೆನು ಕೊಟ್ಟಿದ್ದಾರೆ, ಲೈಫ್ ಸೆಂಟೆನ್ಸ್ ಕೊಟ್ಬಿಟ್ಟಿರ್ತಾರೆ. ಇವಾಗ ಪ್ರೆಸೆಂಟ್ ನಡೀತಿರೋ ವಿಷಯನ ತೋರಿಸ್ತಾರೆ. ನಮ್ ಹೀರೋ ಮತ್ತೆ ಆ ಪೊಲೀಸ್ ಆಫೀಸರ್ ಇಬ್ರು ಆ ನೀರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ರಲ್ವಾ, ಅದೇ ಎವಿಡೆನ್ಸ್ ಸಿಕ್ತು. ಅದ್ರಲ್ಲಿ ಒಂದೇನೋ ಆ ವಯಸ್ಸಾಗಿರೋ ಸೈಕೋದು ಬಟ್ಟೆ, ಅದ್ರಲ್ಲಿ ಅವ್ನ ಬ್ಲಡ್ ಎಲ್ಲ ಕೂಡ ಇತ್ತು. ಪ್ಲಸ್ ಆ ಕತ್ತಿ ಬಗ್ಗೆ ಹೇಳ್ತಾ ಇದಾರೆ, ಕತ್ತಿಯಲ್ಲಿ ಕೂಡ ಆ ವಯಸ್ಸಾಗಿರೋ ಸೈಕೋದು ಬ್ಲಡ್ ಇದೆ ಅಂತ ಹೇಳ್ತಾರೆ. ಈ ಕೆಲಸ ಮಾಡಿರೋದು ನಮ್ ಹೀರೋನೇ ತಾನೆ. ನೈಟ್ ನಮ್ ಹೀರೋ ಅವನನ್ನ ಸಾಯಿಸ್ಬೇಕಾದ್ರೆ ಅವನ ಮುಖ್ಯವಾದ ಪಾರ್ಟ್ ನ ಕಟ್ ಮಾಡಿರ್ತಾನಲ್ವಾ, ಆ ಬ್ಲಡ್ ಕತ್ತಿಯಲ್ಲಿ ಇರೋದು. ಆ ಕತ್ತಿನ ಹಂಗೆ ಅವನ ಬಟ್ಟೆನಲ್ಲೇ ಸುತ್ತಿ ಕವರ್ಗೆ ಹಾಕ್ಬಿಟ್ಟು ನೀರಲ್ಲಿ ಹಾಕಿಟ್ಟಿದ್ದಾನೆ. ಅವ್ನ್ ಇದ್ ಮಾಡೋದು ಕೂಡ ಒಂದು ಕಾರಣ ಇದೆ, ಅಂದ್ರೆ ಈ ಕೆಲಸ ಮಾಡೋದು ಕೂಡ ಒಂದು ಕಾರಣ ಇದೆ, ಬೇರೇನೂ ಇಲ್ಲ. ನಮ್ ಹೀರೋಯಿನ್ ಕೂಡ ಒಂದು ಕತ್ತಿನ ಎತ್ಕೊಂಡ್ ಬಂದಿದ್ಲಲ್ವಾ ಅವನ್ನ ಸಾಯಿಸ್ಬೇಕು ಅಂತ. ಇವಾಗ ಕ್ರೈಮ್ ಸೀನ್ ಅಲ್ಲಿ ನಮ್ ಹೀರೋಯಿನ್ ಇರೋದ್ರಿಂದ ಆಲ್ಮೋಸ್ಟ್ ಕೇಸ್ ಅವಳ ಮೇಲೆ ತಿರುಗೋ ಚಾನ್ಸಸ್ ಇರುತ್ತೆ. ಇವಾಗ ಅವಳೇ ಆರೋಪಿ ಅಂತ ಹೇಳಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿದ್ರಲ್ವಾ. ಈ ಕೇಸಿಂಗ್ ನ ಫಸ್ಟ್ ಟೈಮ್ ಮಾಡಿರೋ ನಮ್ ಹೀರೋ ಹುಷಾರಾಗಿ ಒಂದು ಕತ್ತಿನ ಆಲ್ರೆಡಿ ನೀರಲ್ಲಿ ಹಾಕಿಟ್ಟಿರ್ತಾನೆ. ಅದ್ರಿಂದ ಇವಾಗ ಈ ಕತ್ತಿ ಸಿಕ್ಕಿರೋದ್ರಿಂದ ಅದು ನಮ್ ಹೀರೋಯಿನ್ ಅಲ್ಲ, ನಮ್ ಹೀರೋಯಿನ್ ಹತ್ರ ಇದ್ದಿದ್ದು ಒಂದು ಡಮ್ಮಿ ಕತ್ತಿನ, ಅದನ್ನ ಅವಳು ಯೂಸ್ ಮಾಡಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಹಂಗಿರ್ಬೇಕಾದ್ರೆ ಆರೋಪಿ ಬೇರೆ ಇದಾರೆ ಅಂತ ಕೂಡ ಗೊತ್ತಾಗತ್ತಲ್ವಾ. ಅದ್ರಿಂದ ನಮ್ ಹೀರೋಯಿನ್ ಜೈಲಿಂದ ರಿಲೀಸ್ ಕೂಡ ಮಾಡ್ತಾರಲ್ವಾ. ಅದಕ್ಕೆ ಅವ್ನ್ ಪ್ಲಾನ್ ಮಾಡಿ ಕತ್ತಿನ ಒಂದು ಬಟ್ಟೆಗೆ ಸುತ್ತಿ, ಅಂದ್ರೆ ಆ ವಯಸ್ಸಾಗಿರೋ ಸೈಕೋ ಬಟ್ಟೆಗೆ ಸುತ್ತಿ ನೀರಲ್ಲಿ ಹಾಕಿರ್ತಾನೆ. ಇವಾಗ ಹೀರೋಯಿನ್ ಸಿಕ್ಕಾಕೊಂಡಿಲ್ವಲ್ಲ, ಸರಿ ಆ ನೀರಲ್ಲ ಬಟ್ಟೆ ಕತ್ತಿ ಇದೆ ಅಂತ ಹೇಳಿ ಹೆಂಗ್ ತಿಳಿಸೋದು. ಆ ಟೈಮಲ್ಲಿ ನಮ್ ಹೀರೋಯಿನ್ ಅರೆಸ್ಟ್ ಮಾಡಕ್ಕೆ ಅಂತ ಪೊಲೀಸ್ ಅವ್ರು ಬಂದ್ರಲ್ಲ, ಅವಳನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ಮೇಲೆ ಇವನೋಗೆ ಚಿಕ್ಕ ಹುಡುಗಿನ ಮೀಟ್ ಮಾಡ್ಕೊಂಡು ಬಂದ್ಮೇಲೆ ನಮ್ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ಹತ್ರ ಹೋಗಿ ಒಂದ್ ವಿಷಯನ ಹೇಳ್ತಾನೆ. ಸರ್ ಅವತ್ತು ನೀವು ಕ್ರೈಮ್ ಸೀನ್ ಅಲ್ಲಿ ಸುಮ್ನೆ ಸುತ್ತಮುತ್ತ ಮಾತ್ರ ತಾನೇ ನೋಡಿದ್ರಿ, ಅವತ್ತು ಬೇರೆ ಫುಲ್ ನೈಟ್ ಮಳೆ ಬರ್ತಾ ಇತ್ತು, ಅದ್ರಿಂದ ಆ ಕಿಲ್ಲರ್ ಕತ್ತಿನೇನಾದ್ರೂ ಸೈಡ್ ಬಿಸಾಕ್ಬಿಟ್ಟು ಆ ಮಳೆನೆಲ್ಲ ಕತ್ತಿ ಏನಾದ್ರೂ ಪಕ್ಕದಲ್ಲಿರೋ ನೀರಿಗೆ ಬಿದ್ದಿದ್ರೆ ಆ ಚಾನ್ಸಸ್ ಜಾಸ್ತಿನೇ ಇದೆ ಅಲ್ವಾ ಸರ್, ಮೋಸ್ಟ್ಲಿ ನಮ್ಗೆ ಕತ್ತಿ ಸಿಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತೆಲ್ಲ ಹೇಳ್ಬಿಟ್ಟಿರ್ತಾನೆ. ಅದ್ರಿಂದಾನೆ ನಮ್ ಪೊಲೀಸ್ ಆಫೀಸರ್ ಅವರ ಅಸಿಸ್ಟೆಂಟ್ ಆ ಜಾಗಕ್ಕೆ ಹೋಗ್ಬಿಟ್ಟು ಈ ತರ ನೀರೊಳಗಡೆಲ್ಲ ಕೈ ಬಿಟ್ಟು ಎತ್ತಿರೋದು. ಅವಾಗ ಅವ್ರಿಗೆ ಕತ್ತಿನೂ ಬಟ್ಟೆ ಸಿಕ್ತಾ, ಇದರಿಂದ ನಮ್ ಹೀರೋಯಿನ್ ಬಚಾವಾದ್ಲು. ಆದ್ರೆ ಟ್ವಿಸ್ಟ್ ಆದ ವಿಷಯ ಏನಂದ್ರೆ ಆ ಕತ್ತಿಯಲ್ಲಿ ಆ ವಯಸ್ಸಾಗಿರೋ ಸೈಕೋದು DNA ಇದೆ, ಅಂದ್ರೆ ಬ್ಲಡ್ ಇಂದ ತೆಗ್ದಿರೋ DNA ಇದೆ, ಅದ್ರಲ್ಲಿ ಇನ್ನೊಬ್ರು DNA ಕೂಡ ಇದೆ. ಹಂಗಾರೆ ಕೊಲೆ ಮಾಡಿದ್ ನಮ್ ಹೀರೋ DNA ತಾನೇ ಇರ್ಬೇಕು, ಆದ್ರೆ ಇಲ್ವಲ್ಲ. ಅದೇ ತಾನೇ ನಾವು ಪೊಲೀಸ್ ಆಫೀಸರ್ಗೆ ಕನ್ಫ್ಯೂಷನ್ ಆಗ್ತಾ ಇರೋದು. ಯಾಕಂದ್ರೆ ಅದ್ರಲ್ಲಿ ಸಿಕ್ಕಿರೋ ಇನ್ನೊಂದು DNA ಆಲ್ರೆಡಿ ಜೈಲಲ್ಲಿ ಅರೆಸ್ಟ್ ಆಗಿರೋ, ಅಂದ್ರೆ ಆಲ್ರೆಡಿ ಶಿಕ್ಷೆ ಬಿದ್ದಿರೋ ಲೀ ಅನ್ನೋ ಒಬ್ಬಂದು, ಅವ್ನ್ 5 ವರ್ಷದಿಂದ ಜೈಲಲ್ಲೇ ಇದ್ದಾನೆ. ಅವನ್ ಹೆಂಗೆ ಹೊರಗಡೆ ಬಂದು ವಯಸ್ಸಾಗಿರೋ ಸೈಕೋನ ಸಾಯಿಸಕ್ಕಾಗುತ್ತೆ, ಅವನ DNA ಹೆಂಗೆ ಕತ್ತಿಯಲ್ಲಿ ಬರಕ್ಕಾಗುತ್ತೆ. ಈ ಕಿಲ್ಲರ್ ಏನೋ ತುಂಬಾ ಓವರ್ ಆಗಿ ಪ್ಲಾನ್ ಮಾಡ್ತಾ ಇದ್ದಾನೆ ಕಣೋ, ನಮ್ಮನ್ನ ತುಂಬಾ ಅಲ್ದಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಯಾದಷ್ಟು ಬೇಗ ಅವನ್ನ ಹಿಡಿಬೇಕು ಅಂತ ಹೇಳಿ ಒಂದ್ ಕಡೆ ಟೆನ್ಷನ್ ಕೂಡ ಆಗ್ತಾರೆ ಪಾಪ. ಆದ್ರೆ ನಮ್ ಹೀರೋ ಮೈಂಡ್ ವಾಯ್ಸ್ ಅಪ್ಪಾಡಿ ನಮ್ಗೆ ಒಳ್ಳೆ ಟೈಮ್ ನಾನ್ ಸಿಕ್ಕಾಕೊಂಡಿಲ್ಲ ಅನ್ನೋ ತರ ಇರುತ್ತೆ. ಇನ್ನೊಂದ್ ಕಡೆ ಚಿಕ್ಕ ಹುಡುಗಿನ ತೋರಿಸ್ತಾರೆ. ಇಲ್ಲಿದ್ರೆ ಸುಮ್ನೆ ಪೊಲೀಸು ಕೇಸು ಹಂಗೆ ಹಿಂಗೆ ಅಂತ ಬರ್ತಾನೆ ಇರ್ತಾರೆ ಅಂತ ಅವ್ರ ಅಮ್ಮ ಆಲ್ರೆಡಿ ಮನೆ ಖಾಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರಲ್ವಾ, ಖಾಲಿ ಮಾಡ್ಕೊಂಡು ಬೇರೆ ಜಾಗ ಕೂಡ ಹೊರಟೋಗಿದ್ದಾರೆ. ಈ ವಿಷಯ ನಮ್ ಹೀರೋಯಿನ್ಗೆ ಗೊತ್ತಿಲ್ಲ. ಅದನ್ನೀಗ ನಮ್ ಹೀರೋ ಹತ್ರ ಹೇಳಿದಾಗ ನಮ್ ಹೀರೋ ಇತರ ಅವ್ರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ, ಪ್ಲಸ್ ಚಿಕ್ಕ ಹುಡುಗಿ ನಿಂಗೆ ಲೆಟರ್ ನ ಕೊಟ್ಲು ಅಂತ ಹೇಳಿ ಒಂದು ಲೆಟರ್ ನ ಕೂಡ ಕೊಡ್ತಾನೆ. ಈ ಲೆಟರ್ ನಮ್ ಹೀರೋಯಿನ್ ಕೈ ಸೇರ್ತಾ ಇದ್ದಂಗೆ ಬಿಟ್ಟಿರೋ ಫ್ಲಾಶ್ ಬ್ಯಾಕ್ ಒಂದು ತುಂಡನ್ನ ನಮ್ಗೆ ತೋರಿಸ್ತಾರೆ. ಏನಿಲ್ಲ, ಅವತ್ತು ನಮ್ಮ ಚಿಕ್ಕ ಹುಡುಗಿನ ಅವನು ನಮ್ ಹೀರೋ ಫಾಲೋ ಮಾಡ್ಕೊಂಡೆ ತಾನೆ ಹೋದ, ಕೈಲಿ ಇಟ್ಗೆ ಕಲ್ ಬೇರೆ ತಗೊಂಡೋದಲ್ವಾ, ಬಿಟ್ಟಿದ್ರೆ ಒಡೆದ್ಬಿಟ್ಟಿರೋನೇನೋ. ಆದ್ರೆ ಅಷ್ಟ್ರಲ್ಲ ಹುಡುಗಿ ಪೇಪರ್ಸ್ ಎಲ್ಲ ಹಾಕ್ಬಿಟ್ಟು ತಿರುಗ್ದೋಳು ಹೇಳ್ತಾರೆ, ಅಣ್ಣ ಇಲ್ಲಿ ನೋಡಿ ನನ್ನ ಕಾಪಾಡಿದ್ ನೀವೇ ಅಂತ ನನ್ಗೆ ಚೆನ್ನಾಗೇ ಗೊತ್ತು. ಅಷ್ಟೇ ಅಲ್ಲ, ಇದ್ರ ನನ್ ಪ್ರಾಣ ಕಾಪಾಡದವ್ರನ್ನ ನಾನೇ ಹಾಕೊಟ್ಬಿಡ್ತೀನಾ, ನೀವ್ ನನ್ನ ಪ್ರಾಣ ಕಾಪಾಡಿದ್ರಿ ಅಂತ ಹೇಳಿ ನನ್ ಯಾರ ಹತ್ರನೂ ಹೇಳೋದಿಲ್ಲ. ಮುಖ್ಯವಾಗಿ ನಮ್ಮ ಅಮ್ಮ ಹತ್ರನೇ ಆಗ್ಲಿ ಹೀರೋಯಿನ್ ಹತ್ರನೇ ಆಗ್ಲಿ ನಾನ್ ಯಾರ ಹತ್ರನೂ ಹೇಳಲ್ಲ. ನಾನ್ ಸತ್ರೆ ನನ್ ಜೊತೆ ಆ ನಿಜ ಕೂಡ ಮಣ್ಣಾಗ್ಬೇಕಾಗಿರೋದು ಅಷ್ಟೇ ಅಂತ ಇಷ್ಟು ದೃಢವಾಗಿ ಹುಡುಗಿ ಹೇಳದ್ಮೇಲೆ
ಆದ್ಮೇಲೆ ಇನ್ ನಮ್ ಹೀರೋ ಸಾಯಿಸ್ತಾನ, ಇಡಿಗೆ ಕಲ್ನೈತಿ ಸೈಡ್ ಹಾಕ್ಬಿಟ್ಟು ಕ್ಷೇಮವಾಗಿರಮ್ಮ ಅಂತ ಹೇಳಿ ಆಶೀರ್ವಾದ ಮಾಡ್ಬಿಟ್ಟು ಬಂದಿರ್ತಾನೆ. ಅವಾಗ್ಲೇ ಆ ಹುಡುಗಿ ನಮ್ ಹೀರೋಯಿನ್ಗೋಸ್ಕರ ಲೆಟರ್ ನ ಕೊಟ್ಟಿರೋದು. ಸಾರಿ, ಲೆಟರ್ ಅಲ್ಲ, ಒಂದು ವಿಡಿಯೋ ಅದನ್ನ ಕೊಟ್ಟಿರ್ತಾಳೆ. ಇವಾಗ ಇನ್ನೊಂದ್ ಕಡೆ ನಮ್ ರಿಪೋರ್ಟರ್ ಹುಡುಗಿ ಆಸ್ ಯೂಶುವಲ್ ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಹೊಸದಾಗಿ ಯಾರೋ ಅಲ್ಲಿ ಕೆಲ್ಸಕ್ಕೆ ಜಾಯ್ನ್ ಆಗಿರ್ತಾರೆ. ಆ ಲೇಡಿನ ನೋಡ್ತಾ ಇದ್ರೆ ಇವಳಿಗೊಂದು ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಅಂದ್ರೆ ಇವಳು ಕೂಡ ಆ ಟೈಮ್ ಅಲ್ಲಿ ಚಿಕ್ಕ ವಯಸ್ಸಲ್ಲಿ ಹೆಡ್ ಹಂಟರ್ ಜೊತೆ ಕೆಲಸ ಮಾಡಿರೋ ಹುಡುಗಿನೇ ತಾನೆ. ಅವಾಗಿರೋ ಯಾವ್ದೋ ಒಂದು ರಿಪೋರ್ಟರ್ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರ್ತಾರೆ. ನೆಕ್ಸ್ಟ್ ಆ ಹುಡುಗಿ ತಲೆನೇ ಎತ್ತೋದು. ಆದ್ರೆ ಈಗ ಸದ್ಯಕ್ಕೆ ಹೆಡ್ ಹಂಟರ್ ಆ ಜಾಗದಲ್ಲಿ ಇಲ್ಲ. ಅವಾಗ ಈ ರಿಪೋರ್ಟರ್ ಹುಡುಗಿ ಹತ್ಕೊಂಡ್ ಒಂದ್ ಮಾತನ್ನ ಹೇಳಿರ್ತಾಳೆ, ನಾನು ಚೆನ್ನಾಗಿ ಈ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ಒಂದು ಒಳ್ಳೆ ಹೆಸರು ಗಳಿಸ್ಬೇಕು ಅಂತ ಅನ್ಕೊಂಡೆ. ಆದ್ರೆ ಅಷ್ಟರಲ್ಲಿ ಹೆಡ್ ಹಂಟರ್ ಕೈಲಿ ನಾನು ಸಿಕ್ಕಾಕೊಂಡ್ಬಿಟ್ಟೆ. ನಾಳೆ ದಿನ ನಿನಗೆ ಈ ಜಾಗದಿಂದ ಹೊರಗಡೆ ಹೋಗೋ ಚಾನ್ಸ್ ಸಿಕ್ಕಿದ್ರೆ ನೀನ್ ರಿಪೋರ್ಟರ್ ಆಗೋ ಅದ್ರಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿರ್ತಾಳೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಇವಾಗ ನಮ್ ರಿಪೋರ್ಟರ್ ಹುಡುಗಿ ಹೆಂಗೋ ಹೆಡ್ ಹಂಟರ್ ಇಂದ ತಪ್ಪಿಸ್ಕೊಂಡು ಹೊರಗಡೆ ಬಂದ್ಮೇಲೆ ಚೆನ್ನಾಗಿ ಓದಿ ರಿಪೋರ್ಟರ್ ಆಗಿರೋದು. ಅಷ್ಟೇ ಅಲ್ಲ, ಈ ರಿಪೋರ್ಟರ್ ಹುಡುಗಿ ನಮ್ ಹೀರೋಯಿನ್ ಗೆ ಕೂಡ ಒಂದು ಆಫರ್ ನ ಕೊಟ್ಟಿರ್ತಾಳೆ. ಅಂದ್ರೆ ನಮ್ಮ ಟಿವಿ ಸ್ಟೇಷನ್ ಅಲ್ಲಿ ಒಂದು ಪೋಸ್ಟ್ ಖಾಲಿ ಇದೆ, ನಿನಗೆ ಇಷ್ಟ ಇದ್ರೆ ನೀನ್ ಬಂದ್ ಅಲ್ಲಿ ಜಾಯ್ನ್ ಆಗ್ಬೋದು, ನೀನ್ ಅಲ್ಲಿ ಬಂದಲ್ಲಿ ಕೆಲಸ ಮಾಡು, ನನ್ಗೂ ಜೊತೆಗಿರಂಗಿರುತ್ತೆ ಅಂತ ಹೇಳಿದಾಗ ಇವಾಗ ಅವಾಗ ಅವಳು ಯೋಚನೆ ಮಾಡ್ತೀನಿ ಅಂತ ಹೇಳಿರ್ತಾಳೆ. ಸೊ ಇವಾಗ ನಮ್ ಹೀರೋಯಿನ್ ಕಾಲ್ ಮಾಡಿ ನಮ್ ರಿಪೋರ್ಟರ್ ಹುಡುಗಿ ಹತ್ರ ನಾನು ಕೆಲ್ಸಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ಹಂಗೋ ಹಿಂಗೋ ನಮ್ ಹೀರೋಯಿನ್ ಲೈಫ್ ಸ್ವಲ್ಪ ಸೆಟಲ್ ಆಗ್ತಾ ಇದೆ. ಈ ಕಡೆ ನಮ್ ಹೀರೋ ಓಲ್ಡ್ ಡಾಕ್ಟರ್ ನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಡಾಕ್ಟರ್, ಏನ್ ಡಾಕ್ಟರ್, ನನ್ ತಲೆಯಲ್ಲಿರೋ ಕಿಲ್ಲರ್ ಇಷ್ಟು ಕೆಲಸ ಕೊಡ್ತಾನೆ, ಅವ್ನ್ ಯಾವಾಗ ಹೊರಗ್ ಬರ್ತಾನಂತಾನೆ ಗೊತ್ತಾಗೋದಿಲ್ಲ. ಇನ್ ಸ್ವಲ್ಪ ಬಿಟ್ಟಿದ್ರೆ ಇಟ್ಗೆ ಕಲಲ್ಲ ಹುಡುಗಿ ತಲೆ ಬುರುಡೆನೆ ಹೊಡೆದಾಕ್ಬಿಡ್ತಾ ಇದ್ನೇನೋ ನಾನು, ಆ ಲೆವೆಲ್ಗೆ ಹೊರಟೋದೆ ಗೊತ್ತಾ ಅಂದಾಗ ಆ ಓಲ್ಡ್ ಡಾಕ್ಟರ್ ಹೇಳ್ತಾರೆ, ಏನಪ್ಪಾ ಹೇಳ್ತಾ ಇದೀಯಾ, ಆ ಟೈಮ್ ಅಲ್ಲಿ ನಿನ್ ತಲೆಯ ಕಿಲ್ಲರ್ ಬರ್ಲೇ ಇಲ್ಲ, ಅಂದ್ರೆ ಕಿಲ್ಲರ್ ಬ್ರೈನ್ ಆಕ್ಟಿವೇಟೇ ಆಗಿಲ್ಲ, ಅದು ಅಲ್ಲಿರೋ ಒರಿಜಿನಲ್ ನೀನೆ. ಯಾಕಂದ್ರೆ ಕಿಲ್ಲರ್ ಬ್ರೈನ್ ಆಕ್ಟಿವೇಟ್ ಆಗಿದ್ರೆ ಆಲ್ಮೋಸ್ಟ್ ನೀನ್ ಸಾಯಿಸ್ಬಿಡ್ತಾ ಇದ್ದೆ. ಅದು ಆಲ್ರೆಡಿ ನಿನ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಆಗಿದ್ಯಲ್ವಾ, ಇನ್ನೇನ್ ಆ ಹುಡುಗನ ಸಾಯಿಸ್ಬಿಡ್ತಾ ಇದ್ದೇನೋ. ಆ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಆ ಓಲ್ಡ್ ಸೈಕೋ ಬಗ್ಗೆ ನಿನ್ಗೆ ಗೊತ್ತಾಯ್ತು. ಹೆಂಗ ಹೋಗಿ ಅವನ್ ಕತೆನ ಮುಗಿಸ್ತಾ ನಿನ್ ತಲೆಯಲ್ಲಿರೋ ಆ ಕಿಲ್ಲರ್ ಬ್ರೈನ್ ಗೆ ಅಂದ್ರೆ ಸೈಕೋ ಬ್ರೈನ್ ಗೆ ಊಟನ ಹಾಕಿದ್ದಾಯ್ತಾ. ಸೊ ಈಗ ಅವನು ರೆಸ್ಟ್ ಅಲ್ಲಿ ಇದ್ದಾನೆ, ಅವ್ನ್ ಮತ್ತೆ ಹೊರಗಡೆ ಬರೋವರೆಗೂ ನೀನ್ ಸೇಫೆ, ನೀನ್ ನಾರ್ಮಲ್ ಹೀರೋ ತರನೇ ಇರ್ತೀಯ ಅಂತೆಲ್ಲ ಹೇಳ್ತಾರೆ. ಇದಕ್ ಮೇಲೆ ನಮ್ ಹೀರೋ ಏನ್ ಮಾತಾಡ್ತಾನೆ, ಸರಿ ಆ ಕತೆ ಬಿಡಪ್ಪ, ಆ ಓಲ್ಡ್ ಸೈಕೋ ನಮ್ ಹೀರೋಯಿನ್ ಗೆ ಹೆಂಗೆಲ್ಲ ಟಾರ್ಚರ್ ಕೊಟ್ನೋ, ಇವಾಗ ನೀನ್ ಅದೇ ತರ ಟಾರ್ಚರ್ ಕೊಟ್ಟು ಅವನನ್ನ ಸಾಯಿಸಿದ್ಯಾ. ಅದರಿಂದ ಹೀರೋಯಿನ್ ಮೇಲೆ ಡೌಟ್ ಬರುತ್ತೆ, ಹೀರೋಯಿನ್ ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ ಅಂತ ಗೊತ್ತಿದ್ದು ನೀನೇನಕ್ ಅದೇ ತರ ಮಾಡಕ್ ಹೋದೆ, ಬೇರೆ ಪ್ಯಾಟರ್ನ್ ಅಲ್ಲಿ ಮಾಡಿರ್ಬೋದಲ್ವಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ಅದೇನೋ ಗೊತ್ತಿಲ್ಲ ಡಾಕ್ಟರ್, ನನ್ಗದು ಮೈಂಡ್ ಹೊಳಿಲೇ ಇಲ್ಲ. ಹೀರೋಯಿನ್ ಅವ್ರ ಅಜ್ಜಿ ಯಾವಾಗೋ ಕತ್ತಿನ ಇಟ್ಕೊಂಡು ಸುಸ್ತಾ ಇದ್ರು, ಹೀರೋಯಿನ್ ಆತರ ಹಿಂಸೆ ಕೊಟ್ಟಿರೋನ್ನ ಸಾಯಿಸ್ಬಿಡ್ಬೇಕು ಅಂತ. ಆದ್ರೆ ಆ ಅಜ್ಜಿ ಸತ್ತ ಮೇಲೆ ಆ ಕತ್ತಿನ ಎವಿಡೆನ್ಸ್ ರೂಮ್ ಅಲ್ಲಿ ತಾನೆ ಇಟ್ಟಿದ್ರು. ಸರಿ ಹೆಂಗಿದ್ರು ಇವಾಗ ನಾನ್ ತಾನೆ ಅವ್ನ ಸಾಯಿಸೋದು ಅಂತ ಕತ್ತಿನ ತೆಗೆಯೋಣ ಅಂತ ಹೋದೆ. ಅವಾಗ ಅನ್ಕೊಳ್ಳದೆ ಆ ಬಾಕ್ಸ್ ಒಳಗಡೆ ನನ್ಗೊಂದು ಬೈಬಲ್ ಸಿಕ್ತು. ಆ ಬೈಬಲ್ ಅಲ್ಲಿ ಒಂದು ಪೇಜ್ ನ ಕೂಡ ನಾನ್ ತೆಗೆದು ನೋಡ್ದೆ. ಅದ್ರಲ್ಲಿ ಇದ್ದಿದ್ ಬೇರೆ ಏನು ಅಲ್ಲ, ನಾವ್ ಆಲ್ರೆಡಿ ನೋಡಿರ್ತೀವಿ, ಆ ಹೊಸ ಡಾಕ್ಟರ್ ಸೈಕೋ ಕಿಲ್ಲರ್ ಆಗಿರ್ಬೇಕಾದ್ರೆ ಫಸ್ಟ್ ಒಬ್ಬ ಒಂದು ವಿಕ್ಟಿಮ್ ನ ಸಾಯಿಸಿರ್ತಾನಲ್ವಾ ಬಾಕ್ಸರ್ ನ, ಅವಾಗ ಒಂದ್ ತೊಡೆ ಮೇಲೆ ಒಂದು ಬೈಬಲ್ ಕೂಡ ಇಟ್ಟಿರ್ತಾನೆ. ಬೈಬಲ್ ಅಲ್ಲಿ ಇರೋದನ್ನ ಅವನು ಓದಕ್ ಕೇಳಿರ್ತಾನೆ. ಅವಾಗ ಅವನೇನ್ ಓದಿರ್ತಾನೆ, ನಿಮ್ಗೆ ಯಾರಾದ್ರೂ ನೋವು ಪಡಿಸಿದ್ರೆ ತಿರುಗಿಸಿ ನೀವು ಅವ್ರಿಗೆ ನೋವು ಪಡಿಸ್ಬೇಕು, ಅವ್ರು ಹೊಡೆದ್ರ ನೀವು ಹೊಡಿರಿ, ಅವ್ರು ಗಿಲ್ಲಿದ್ರ ನೀವು ಗಿಲ್ರಿ, ಅವ್ರು ನಿಮ್ಮನ್ನ ಗುದ್ದಿದ್ರ ನೀವು ಗುದ್ರಿ, ಆ ತರ ಬರ್ದಿರ್ತಾರಲ್ವಾ. ಆ ಲೈನ್ಸ್ ಅನ್ಕೊಳ್ದೆ ನಮ್ ಹೀರೋ ಕಣ್ಣಿಗೆ ಕೂಡ ಬಿದ್ದಿದೆ. ಅದ್ರಿಂದಾನೆ ನಮ್ ಹೀರೋಯಿನ್ ಅವ್ನ್ ಯಾವ ತರ ಚಿತ್ರಹಿಂಸೆ ಕೊಟ್ನೋ ಅದೇ ತರನೇ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕು ಅಂತ ನಾನು ಅವ್ನ್ಗ ಆತರ ಮಾಡ್ದೆ. ಆದ್ರೆ ನನ್ಗೆ ಇವಾಗೂ ಅರ್ಥ ಆಗದೆ ಇರೋ ಒಂದೇ ಒಂದು ವಿಷಯ ಏನಂದ್ರೆ, ಆ ಹೊಸ ಡಾಕ್ಟರ್ ಬಾಕ್ಸರ್ ನ ಸಾಯಿಸ್ದ ಅಲ್ವಾ. ನಾರ್ಮಲ್ ಆಗಿ ಅವನು ಒಂದು ಸೈಕೋ ಕಿಲ್ಲರ್ ಆಗಿ ಸಾಯಿಸ್ಬೇಕು ಅಂತ ಹೇಳಿದ್ರೆ ಸಾಯಿಸ್ಬಿಡ್ತಾ ಇದ್ದ. ಬಟ್ ಆಲ್ರೆಡಿ ಹೇಳಿದ್ವಿ ರಿವೆಂಜ್ ಗೋಸ್ಕರ ಅವ್ನ ಅದನ್ನ ಮಾಡಿದ್ದ ಅಂತ ಕೋಪ ಅವನ್ ಮೇಲೆ ಏನಿತ್ತು ಡಾಕ್ಟರ್. ನನಗೆ ಈ ಹೊಸ ಡಾಕ್ಟರ್ದು ನೆನಪೆಲ್ಲ ಬಂದಾಗ ನನಗೆ ಭಯ ಆಯ್ತು. ಅವನ್ ಮೈಯಲ್ಲಿ ಒಂದೊಂದು ಮೂಳೆ ಕೂಡ ಒಡೆಯೋ ತರ ಪೀಸ್ ಆಗೋ ತರ ಹೊಡೆದಿದ್ದಾನೆ. ಸಾಲದಕ್ಕೆ ಅವ್ನ್ ಬದುಕಿರ್ಬೇಕಾದ್ರೇನೆ ಚೇರಲ್ಲಿ ಕೂರ್ಸಿ ಅವನನ್ನ ಸುಟ್ಟಾಕಿದ್ದಾನೆ. ಇಷ್ಟೊಂದು ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋ ಅಷ್ಟು ಏನಿರ್ಬೋದು ರಿವೆಂಜ್ ಸ್ಟೋರಿ ಅವ್ರ ಹಿಂದ್ಗಡೆ ಅನ್ನೋ ತರ ಕೇಳಿದಾಗ ಇದಕ್ಕೆ ಡಾಕ್ಟರ್ಗೆ ಆನ್ಸರ್ ಗೊತ್ತಾ ಏನು ಅಂತ ಗೊತ್ತಿಲ್ಲ. ಈಗ ಸದ್ಯಕ್ಕೆ ಇದನ್ನ ಇಲ್ಲೇ ಮುಗಿಸ್ತಾ ಇದ್ದಾರೆ. ನಾನು ಈ ಪಾರ್ಟ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ಸೀರೀಸು? ಚೆನ್ನಾಗಿದೆ ಅಲ್ವಾ? ಆಕ್ಚುಲಿ ಇನ್ನೂ ಇದೆ ಸೀರೀಸು. ಸೊ ಎಲ್ಲರೂ ಇನ್ನೂ ಎಷ್ಟು ಪಾರ್ಟ್ ಇದೆ ಅಂತ ಕೇಳ್ತಾ ಇದ್ದೀರಾ. ಆಲ್ಮೋಸ್ಟ್ ಇನ್ನೂ ಒಂದು 7 ಇನ್ನೂ ಬರ್ಬೋದು, 7-8 ಬರ್ಬೋದು. ಅಂಡ್ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.